ದಿಗಿಲೆ ಬಲು ದಿಗಿಲೆ ಪಾರ್ಥಿವ ಶೌರ್ಯಕ್ಕೆ ಬಲು ದಿಗಿಲೆ ಪಾರ್ಥಿವ ಶೌರ್ಯಕ್ಕೆ ವಿಚಾರವನ್ನು ಕೇಳಿ ಬಂದೆ ಮಗು. ಹೌದೇ? ನನ್ನಲ್ಲಿಗೆ ಬಂದಳು ಮದನ ಮಂಜರಿ. ವಿಚಾರವನ್ನು ಹೇಳಿದಳು. ನೀನು ಅವಳು ತಿರುಗಾಟಕ್ಕೆ ಹೋದ್ರಂತೆ. ಹೌದಮ್ಮ. ಉಪವನದಲ್ಲಿ ಕುದುರೆಯನ್ನು ನೋಡಿದ್ರಂತೆ. ನೋಡಿದೆ. ಲೇಖನ ಅವಳು ಓದಿದಳಂತೆ. ಓದಿದೆ. ಕುದುರೆ ಕಟ್ಟಬೇಕು ಅಂತ ಹಠ ಮಾಡಿದ್ದಂತೆ. ಕಟ್ಟಿದೆ. ಅವಳು ಹೇಳಿದ್ರಿಂದ ಕಟ್ಟಿದ್ದಲ್ವಾ? ಅವಳೇ ಹೇಳಿದ್ದು. ಶಬಾಸ್ ಮಗನೇ, ನೀನು ಅಪ್ಪನ ದಾರಿಯಲ್ಲಿ ಇದ್ದೀಯ. ಅವಳು ಹೇಳಿದಕ್ಕೆ ಕುದುರೆ ಕಟ್ಟಿದಲ್ವಾ ನೀನು? ಶಬಾಸ್ ಶಬಾಸ್ ಅಮ್ಮ. ಇದು ಹೊಗಳಿ ಪರಂಪರೆ ಉಳಿಸ್ಬೇಕು ಮಗ. ಅಪ್ಪನ ದಾರಿ ಮಕ್ಕಳಿಗೆ ಬೇಕಾ ಬೇಡವಾ? ಈಗ ಕಟ್ಟಿದ್ದು ಒಳ್ಳೇದಾಯ್ತು. ಅವಳ ಮಾತು ಕೇಳಿ ಕಟ್ಟಿದ್ದು ಹೌದಾ? ಹೌದು. ಸರಿ ಉಂಟು. ಆಯ್ತು, ನೀನು ಹೇಳಿದ ಮೇಲೆ ಮಾತಿಲ್ಲ. ಯಾಕೆ ಗೊತ್ತಾ? ಇಲ್ಲಿ ಗಂಡಸರಿಗೆ ಬುದ್ಧಿ ಇಲ್ಲ ಅಂತ ಹೇಳುದು. ಹಾಗಲ್ಲ, ನಿನಗೆ ಮೊನ್ನೆ ಮದುವೆ ಮಾಡಿಸಿದ್ದು ನಾವು. ಹೌದಾ? ಹೌದು. ಮದುವೆಯಾಗಿ ಎಷ್ಟು ಕಾಲ ಕಳೆದಿದೆ, ನಾವು ಎಷ್ಟು ಮಳೆಗಾಲ ದಾಂಪತ್ಯ ಮಾಡಿದ್ದೇವೆ ಎನ್ನುವುದು ಮುಖ್ಯ ಅಲ್ಲ ಮಗ. ಹೆಂಡತಿಗೆ ಗಂಡನಾಗಿ ಎಷ್ಟು ಕಾಲ ಆಗಿದೆ ಎನ್ನುವುದು ಮುಖ್ಯ. ನೀ ಮಾಡಿದೆ ಮಗ, ಅದು ನೀ ಮಾಡಿದೆ. ನಾನು ಮಾಡಿದ್ದೇನೆ, ಎರಡೆರಡು. ಅದಲ್ಲ ಮಗ, ಹೆಂಡತಿಯ ಮನಸ್ಸಿನ ಅಭಿಷ್ಟವನ್ನು ಈಡೇರಿಸಿ ಅವಳ ಮನಸ್ಸಿಗೆ ಹರುಷ ಕೊಡುವುದುಂಟು ನೋಡು, ಅದು ಗಂಡುತನ. ನಿಮ್ಮ ಮಗನಲ್ವಮ್ಮ? ಆದ್ರಿಂದ ನೀನು ಅದು ಮಾಡಿದೆ. ಆದ್ರೆ ಮಗು, ನಿಜವಾಗಿ ಮತ್ತು ಸಂತೋಷ ಯಾವುದು ಗೊತ್ತಾ? ಯಾಕಮ್ಮ? ಆಹಾ, ಹೆಂಡತಿಯ ಜೊತೆಗೂಡಿ ತಿರುಗಾಡ್ಲಿಕ್ಕೆ ಹೋದಿಯಂತೆ. ಹೋಗ್ಬೇಕು ಮಗ, ಎಷ್ಟೇ ಕಷ್ಟ ಆಗಲಿ, ಯಾರೇ ಇರಲಿ, ಮದುವೆಯಾದ ಹೊಸತ್ರಲ್ಲೇ ಗಂಡ ಹೆಂಡತಿ ತಿರುಗಾಡ್ಲಿಕ್ಕೆ ಹೋಗಬೇಕು. ಕೆಲವು ಗಂಡಸರಲ್ಲೇ ಇದ್ದಾರೆ, ಹೊಸತ್ರಲ್ಲಿ ತಿರುಗಾಡ್ಲಿಕ್ಕೆ ಹೋಗೋ ಹೇಳಿದ್ರೆ ಅಯ್ಯೋ ನಮಗೆ ಸ್ವಲ್ಪ ಕೆಲಸ ಉಂಟು, ಮತ್ತೆ ಹೋಗು ಅಂತ ಮುಂದಾಕೋದು. ಮತ್ತೆ ಕೆಲವು ಹೆಂಗಸರಿಗೆ ಉಂಟು, ಎಷ್ಟು ಸಲ ಕರ್ಕೊಂಡು ಹೋದ್ರು ನಾನು ಎಲ್ಲಿ ಹೋಗಿದ್ದೇನೆ, ನನಗೆ ಮನೆ ಕೆಲಸ ಬಿಟ್ಟರೆ ಬೇರೆ ಎಂಥದ್ದುಂಟು. ವರ್ಷದಲ್ಲಿ 12 ಸೀರೆ ತೆಗೆದು ಕೊಡ್ತಾನೆ, ಆದ್ರೆ ಇವನು ನನ್ನಲ್ಲಿ ಉಂಟು ಸೀರೆ. ಅದೊಂದು ಸತ್ಯ. ಈ ಸೀರೆ ಇವತ್ತೇ ನೋಡುದು ನಾನು. ಅದಲ್ಲ ಮಗು, ಅದಲ್ಲ. ಅದಕ್ಕಿಂತ ಯಥಾರ್ಥಕ್ಕೂ ನಮ್ಮ ದೇವರಿಗೆ ಹರಿಕೆ ಬಂದದ್ದು ಮಗ. ಹೌದೌದೌದು. ಯಾಕಂದ್ರೆ ಇವರೆಲ್ಲ ಅದಲ್ಲ ಮಗು. ನಿಜವಾಗಿ ಆದ್ರೂ ಮದನ ಮಂಜರಿ ವಿಚಾರವನ್ನು ಹೇಳಿದಾಗ ನೀನು ಕುದುರೆಯನ್ನು ಕಟ್ಟಿದ ಸುದ್ದಿ ಕೇಳಿ ಒಂದು ತಂಬಿಗೆ ಪೂರ್ಣ ಹಾಲು ಕುಡಿದು ಬಂದಿದ್ದೇನೆ. ಮೊದಲೇ ಕಲ್ಲಾಣಿಯ ಹಾಗೆ ಇದ್ದಾಳೆ, ಇನ್ನೂ ಹಾಲು ಕುಡಿಯುತ್ತಾಳಂತೆ. ಯಾಕೆ ಗೊತ್ತಾ? ಹೃದಯ ತುಂಬಿ ಬಂತು. ನನ್ನ ಎದೆಯಾಮೃತವನ್ನು ನಿನಗುಣಿಸಿದ ಕಾರಣಕ್ಕೋಸ್ಕರವಾಗಿ ಇಷ್ಟು ಧೈರ್ಯದಿಂದ ನೀನು ಮುಂದುವರಿದ ಎಲ್ಲ ಮಗ. ಅದು ಬೇಕಾದದ್ದು. ಶರೀರಕ್ಕೆ ಸಂಬಂಧಪಟ್ಟದ್ದು ಶೌರ್ಯ, ಬುದ್ಧಿಗೆ ಸಂಬಂಧಪಟ್ಟದ್ದು ಧೈರ್ಯ. ನಮ್ಮಿಂದ ಆಗುತ್ತದೋ ಇಲ್ಲೋ ಪ್ರಶ್ನೆ ಬೇರೆ. ಆದ್ರೆ ಸಾಹಸ ಪ್ರಜ್ಞೆ ಅಂತ ಒಂದು ಉಂಟು ನೋಡು, ಅದಕ್ಕೆ ಮೊದಲಾಗಿ ಧೈರ್ಯ ಮಾಡಬೇಕು. ನೀನು ಅದನ್ನು ಮಾಡಿದೆಯಲ್ಲ. ಸಾಹಸ ಬೇಕು ಮಗ, ಆದ್ರೆ ಸಾವಿನ ದವಡೆಯಲ್ಲಿ ಸಾಹಸ ಅಲ್ಲ. ಎಂತದ್ದು ಅಲ್ಲ ಮಗ, ಕೀರ್ತಿವಂತನಾಗಬೇಕು. ಆದ್ರೆ ಕೀರ್ತಿ ಶೇಷನಾಗಬಾರದು ಮಗ. ಮಗು ಈಗ ನೋಡು, ದೇವಸ್ಥಾನದ ಅಂಗಣದಲ್ಲಿ ಒಂದು ದೊಡ್ಡ ಗುಂಡು ಕಲ್ಲು ಇರ್ತದೆ. ಗುಂಡು ಕಲ್ಲು, ಹೌದಾ? ಈ ಜಾತ್ರೋತ್ಸವದ ದಿವಸದಲ್ಲಿ ಯಾರು ಊರಿನ ಹೊಂತಕಾರಿ ಯುವಕರು ಇರ್ತಾರೆ, ಆ ಕಲ್ಲನ್ನು ಎತ್ತಿ ಬೆನ್ನಿನಿಂದ ಹಿಂದೆ ಬಿಸಾಡಬೇಕು. ಅಂತವರನ್ನು ಊರಿನಲ್ಲಿ ಒಬ್ಬ ಸಾಹಸ ಯುವಕ ಅಂತ ಹೇಳ್ತಾರೆ. ಅಯ್ಯೋ ಅದು ದೊಡ್ಡ ಕಲ್ಲು, ನನ್ನಿಂದ ಆಗ್ಲಿಕ್ಕಿಲ್ಲ ಅಂತ ಎಲ್ಲರೂ ಹಿಂದುಳಿದರು ಅಂತಾದ್ರೆ ಊರಿನಲ್ಲಿದ್ದವರಿಗೆ ಧೈರ್ಯ ಉಂಟು ಅಂತ ಆಗುತ್ತದೆ? ಇಲ್ಲ ಅಂತ ಆಗ್ತದೆ. ಹಾಗಾದ್ರೆ ಅದನ್ನು ಎತ್ತಲಿಕ್ಕೆ ಹೋದ್ರೆ ಮಾತ್ರ ಅಲ್ಲ, ನಮ್ಮಿಂದ ಆಗುತ್ತದ ಇಲ್ವ ಅಂತ ಗೊತ್ತಾಗುವುದು. ಪ್ರಯತ್ನ ಪಡಬೇಕು. ಪ್ರಯತ್ನ ಪಡಬೇಕು. ಹೊರಳಭಾರವನ್ನು ತಿಳಿದು ಹೊರೆಯನ್ನು ಹೊರಬೇಕು ಅಂತ ಇರುವುದು ಮಗ. ಕಲ್ಲು ಎತ್ತಬಹುದು, ಎತ್ತಲಿಕ್ಕೆ ಆಗದೆ ಅರ್ಧ ಎತ್ತಿ ಕಾಲಿಗೆ ಹಾಕಿಕೊಂಡ್ರೆ ತಿಂಗಳು ಗಟ್ಟಲೆ ಮನೆಯಲ್ಲಿ ಮಲಗಬೇಕಷ್ಟೇ ಮಗ. ಮಗು ಯಾವುದೇ ಇರಲಿ ಮಗ,
ನಾವು ಮೊದಲಾಗಿ ನೀರಿಗಿಳಿಯದಿದ್ರೆ ಈಜಲಿಕ್ಕೆ ಬರುವುದಿಲ್ಲ. ಇಲ್ಲ. ಹೌದಾ? ನೀರಿಗಿಳಿದ ಈಜು ಕಲಿಲಿಕ್ಕೆ ಆಗುತ್ತದೆ? ಆಗುದಿಲ್ಲ. ಹಾಗಾದರೆ ನಮ್ಮ ಪ್ರಯತ್ನದಲ್ಲಿ ನಾವು ತೊಡಗದೇ ಇದ್ದರೆ ಫಲ ನಮ್ಮ ಕೈ ಸೇರುವುದಿಲ್ಲ. ಮಾತ್ರವೇ ಅಲ್ಲ, ಅದರಲ್ಲಿ ಒಂದುಂಟು ಮಗ, ಈಜಲಿಕ್ಕೆ ಕಲಿಬೇಕು ಅಂತಾದ್ರೆ ನೀರೇ ಆಗಬೇಕು. ಆದ್ರೆ ಕಲಿಯುವ ನೀರು ಕಲಿಯುವಾಗ ಎಷ್ಟಿರ್ಬೇಕು? ನಮ್ಮ ಆಳದ ಅಳತೆಯಲ್ಲಿರ್ಬೇಕು. ಅಳತೆ ಮೀರಿದ ನೀರಲ್ಲಿ ಕಲೀಲಿಕ್ಕೆ ಹೋದ್ರೆ ಏನಾಗ್ತದೆ? ಮತ್ತೆ ಯಾರಾದ್ರೂ ಎತ್ತಿ ಬದಿಗೆ ಹಾಕುದು. ಅದಲ್ಲ ಮಗು, ಈಗ ನೀರಿಗೆ ಇಳಿಯುವುದಕ್ಕೆ ಒಬ್ಬ ಹೆದರ್ತಾನಂತ ಆದ್ರೆ ಅವನಿಗೆ ಮತ್ತೆ ಈಜು ಕಲೀಲಿಕ್ಕೆ ಆಗುತ್ತದ? ಎಲ್ಲಿಗೆ ಕೈ? ಹೌದಾ? ಅದು ಬೇಕಾದದ್ದು. ಈಗ ನೆಲದಲ್ಲಿ ಮಲಗಿಕೊಂಡು ಯಾರಿಗಾದ್ರೂ ಈಜು ಕಲೀಲಿಕ್ಕೆ ಆಗುತ್ತದೆ? ಇಲ್ಲ, ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಹೇಳಿದ್ದು, ಒಂದು 2 ಸಲ ಸಣ್ಣ ಸಣ್ಣ ನೀರು ಕುಡಿದ್ರೂ ತೊಂದರೆ ಇಲ್ಲ, ಆ ಬಳಿಕ ಮತ್ತೆ ಹೊಳೆಯಲ್ಲಿ ಈಜುವಷ್ಟು ಧೈರ್ಯ ಬಂದು ಬಿಡುತ್ತದೆ ಅವನಿಗೆ. ಆ ಕಾರಣಕ್ಕಾಗಿ ಹೇಳಿದ್ದು. ಅಭಿಮಾನ ಕಳೆದುಕೊಂಡು ನಾವು ಬದುಕಿದೆವು ಅಂತ ಮಗನೇ, ಅವಳಲ್ಲಿ ಕೇಳು ಈಜು ಕಲಿಯುವುದು ಹೇಗೆ ಅಂತ. ಅವಳಿಗೆ ಜನ್ಮದಲ್ಲಿ ಈಜಲಿಕ್ಕೆ ಬರುವುದಿಲ್ಲ, ಈಜು ಕಲಿಯುವುದೇ. ಕೇಳಿದ್ರೆ ತಪ್ಪಾಗ್ತದೆ. ಸರಿ, ತಪ್ಪಾಗುದು. ಯಾರಾದ್ರೂ ಸೊಂಟದಲ್ಲಿ ಹಿಡ್ಕೊಂಡು ಮೊದಲು ಈಜು ಕಲಿಸುವುದು, ಕೈಕಾಲು ಬಡಿಲಿಕ್ಕೆ, ಮತ್ತೆ ಮೆಲ್ಲ ಮೆಲ್ಲ ಬಿಡುವುದು. ಎಷ್ಟು ಸಲ ಹೇಳಿದ್ದೇನೆ, ಹೋಗುವ ನೀರಾಟಕ್ಕೆ ಹೋಗುವ ಹೇಳಿದ್ದೇನೆ. ಕರ್ಕೊಂಡು ಹೋಗ್ತದೆ ಈ ಗಂಡಸು? ಬೇಡ ಬೇಡ ಹೇಳುದು. ಇವರಿಗೆ ನೀರು ಕಂಡ್ರೆ ಹೆದರಿಕೆ ಮಗ. ಮತ್ತೆ ಹೆಂಡತಿನ ನೀರಿಗೆ ಇಳಿಲಿಕ್ಕೆ ಬಿಡ್ತಾರೆ ಇವರು? ಏನೋ ನಾನರಿ. ಅದಲ್ಲ, ಏನೇ ಇರಲಿ, ಯುದ್ಧ ಅಂತ ಆದಾಗ ಕ್ಷತ್ರಿಯರು ಹಬ್ಬ ಅಂತ ತಿಳಿಯಬೇಕೇ ಹೊರತು ಯಾವ ಕಾಲಕ್ಕೂ ಅಂಜುತ್ತಾ ಕುಳಿತುಕೊಳ್ಳಕೂಡದು. ಒಂದೊಮ್ಮೆಗೆ ಯುದ್ಧಕ್ಕೆ ಹಿಂಜರಿದವನೇ ಆ ಕ್ಷತ್ರಿಯನಾಗುತ್ತಾನೆ ಹೇಳು? ಇಲ್ಲಮ್ಮ. ಮಾತ್ರವೇ ಅಲ್ಲ, ಮತ್ತೊಬ್ಬರಿಗೆ ತಲೆಬಾಗಿದೆ ಅಂತಾದ್ರೆ ನಮ್ಮ ಮಾನ ಹೋದೀತು, ನಮ್ಮ ಅಭಿಮಾನ ಕಳೆದು ಹೋದೀತು. ಅಭಿಮಾನ ಹೊರಟು ಹೋದ ಬಳಿಕ ಇದ್ದು ಪ್ರಯೋಜನವಾದ್ರೆ ಏನು? ಸತ್ತ ಹಾಗೆ ಹಗರಣಗಳ ಅಂಜುತ ಕುಳಿತಾರೆ. ಹೌದಲ್ಲ? ವಾದ ವಿವಾದಗಳಾಗುತ್ತದೆ. ಅಯ್ಯೋ, ಎಲ್ಲ ನನಗೆ ವಾದದಲ್ಲಿ ಸೋತು ಹೋದ್ರೆ ಇನ್ನೇನು ಮಾಡೋಣ ಅಂತ ಒಬ್ಬ ಕುಳಿತ ಅಂತ ಆದ್ರೆ ಅವನ ಪಾಂಡಿತ್ಯ ಯಾವುದಕ್ಕೆ ಪ್ರಯೋಜನ? ಇಲ್ಲವೇ ಇಲ್ಲ. ಬರೀ ಭಾಷಣ ಮಾಡೋದಕ್ಕಾದೀತು. ಹಾಗೆ ಒಬ್ಬನೊಬ್ಬ ವೈಶ್ಯನಾದವನು ವ್ಯಾಪಾರಕ್ಕೆ ತೊಡಗುತ್ತಾನೆ. ಅಯ್ಯೋ, ನನಗೆ ನಷ್ಟ ಆಯ್ತು ಅಂತಾದ್ರೆ ಎನ್ನುವಂತ ಯೋಚನೆ ಮಾಡುತ್ತಾನಂತಾದ್ರೆ ಅವ ಯಾವ ಉದ್ದಿಮೆಯನ್ನೂ ಪ್ರಾರಂಭಿಸಲಾರ. ಹೌದಲ್ಲ? ಲಾಭ ನಷ್ಟಗಳು ಎರಡಕ್ಕೂ ತಲೆ ಕೊಡೋದಕ್ಕೆ ಸಿದ್ಧನಾಗಿ ತಾನು ಉದ್ಯಮವನ್ನು ಪ್ರಾರಂಭ ಮಾಡಬೇಕು. ಹಾಗೆಯೇ ಕ್ಷತ್ರಿಯನಾದವನು ಯುದ್ಧದಲ್ಲಿ ಸೋಲೋ ಗೆಲುವು, ಸಾವೋ ನೋವು ಇದಕ್ಕೆ ಅಂಜುತ್ತಾ ಕುಳಿತುಕೊಂಡ ಅಂತಾದ್ರೆ ಗೆಲುವು ಎನ್ನುವಂತಹ ಮೆಟ್ಟಿಲನ್ನೇರೋದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಏನಿದ್ದರೂ ಕೂಡ ಯುದ್ಧದಿಂದ ಎಂತಹ ನಷ್ಟ ಬಂದೀತು? ಒಂದೋ ಸೋಲು, ಅದಕ್ಕಿಂತ ಹೆಚ್ಚಂತದಲ್ವಲ್ಲ. ಆದ್ರೆ ಯಾಕೆ ಹೆದರ್ಬೇಕು ಮಗ? ನಾನು ಹೇಳ ಮಗ, ಆಯ್ತಪ್ಪ. ದುಡುಕಿ ಯುದ್ಧ ನಮ್ಮ ಯೋಗ ಹಾಡುವುದರಲ್ಲಿ ಕಷ್ಟ ನಾಡಿನ ಕೆಡುಕು ಬೆಳೆಸುವುದೇ ಛಲಬಲ ಮಗನೇ ಪ್ರವೀರ, ಜನಕ ತಣ್ಣೀರನ್ನಾದರೂ ತಣಿಸಿ ಕುಡಿಯಬೇಕು ಅಂತ ಹೇಳುವ ವಾಕ್ಯದ ಅರ್ಥ ತಣ್ಣೀರು ನಮ್ಮ ನಾಲಿಗೆ ಸುಡುತ್ತದೆ ಅಂತದರ ಅರ್ಥ ಅಲ್ಲ ಮಗ. ವಿಷಯವನ್ನು ವಿಚಾರದ ಮೂಲಕವಾಗಿ ಮಂಥನ ಮಾಡಿ ನಾವು ಅದನ್ನು ಸ್ವೀಕರಿಸಬೇಕು ಅಂತ ಹೇಳುವುದು. ಈ ವಿಷಯದಲ್ಲಿ ಸಾಕಷ್ಟು ನಾವು ಯೋಚಿಸಬೇಕು ಮಗ. ದುಡುಕಿ ಯುದ್ಧವ ಕೈಗೊಂಡರೆ ಪರಿಣಾಮ ಏನಾಗ್ತದೆ? ಸಾವನ್ನೇ ತಂದೊದಗಿಸ್ತದೆ ಮಗ. ಯಾಕಂದ್ರೆ ಒಂದು ಧಾರ್ಮಿಕರಾದ ಪಾಂಡವರು ಇನ್ನೊಂದು ಧರ್ಮಯುಕ್ತವಾಗಿರುವಂತಹ ಅಶ್ವಮೇಧವನ್ನು ಕೈಗೊಂಡಿದ್ದಾರೆ. ಮತ್ತೊಂದು ನಾವು ಅವರ ಹಾಗೆ ಕ್ಷತ್ರಿಯರಾಗಿದ್ದೇವೆ. ಇನ್ನೊಂದು ಧರ್ಮರಾಯನಂತಹ ಯೋಗಿ ಸಜ್ಜನ ಕೈಗೊಂಡಿರುವಂತಹ ಕಾರ್ಯದಲ್ಲಿ ಧಾರ್ಮಿಕರಾದಂತಹ ನಾವುಗಳು ಸಹಕಾರವನ್ನು ಕೊಡಬೇಕಾದದ್ದು ನನಗೆ ರೀತಿ ನೀತಿ ಮಗ. ಅಲ್ಲ, ಕ್ಷಾತ್ರವನ್ನೇ ಮುಂದೊಡ್ಡಿ ಹೋಗುವುದಾದರೂ ಕ್ಷಾತ್ರದಲ್ಲಿ ಒಂದು ಸೂತ್ರ ಉಂಟು ಮಗ. ಪರಬಲವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಬಲ ಎಷ್ಟು, ಪರಬಲ ಎಷ್ಟು ಎನ್ನುವಂತಹ ಒಂದು ಸಮೀಕ್ಷೆಯನ್ನು ಮಾಡದೆ ಕೇವಲ ನಾವು ಹೋರಾಟ ಅಂತ ಹೋದ್ರೆ ಹೋರಾಟದಲ್ಲಿ ಯಾವ ಪರಿಣಾಮ ಆಗ್ತದೆ ಬಲ್ಲೆಯ? ನಮಗೆ ಸಾವು, ಸೋಲು, ನೋವು, ನಷ್ಟ ಇತ್ಯಾದಿಗಳೆಲ್ಲ ಆಗ್ತದೆ. ಅಲ್ಲ, ಈಗ ನಾವು ತೊಡಗಿಕೊಳ್ಳುವುದಕ್ಕಿಂತ ಮೊದಲೇ ಅಂತಹ ಒಂದು ಋಣಾತ್ಮಕವಾಗಿ ಚಿಂತಿಸುವುದು ಯಾಕೆ? ಬಂದ ಒಬ್ಬ ಅರ್ಜುನ, ಅದಕ್ಕಿಂತ ಹೆಚ್ಚೆಂತದ್ದು? ವಿಷ ತಿಂದ್ರೆ ಸಾಯ್ತದೆ ಎನ್ನುವುದು ತಿಂದು ಅನುಭವದಿಂದ ಹೇಳುವುದಲ್ಲ. ತಿಂದವರು ಸತ್ತು ನೋಡಿದ ತಿಳಿದು ಸಾಕು, ತಿಳುವಳಿಕೆ. ಕೆಲವು ಸಲ ತಿಳುವಳಿಕೆ ಸಾಕು.
ಹಸ್ತಿನಾವತಿಯ ಸೇನೆ ಏನು ಏನು ಹಸ್ತಿನಾವತಿಯಿಂದ ಹೊರಟಿರುವಂತಹ ಪಾರ್ಥಪಾಳೆಯ ಏನು ಎನ್ನುವುದು ಪ್ರಪಂಚದಲ್ಲಿ ಈಗಾಗಲೇ ಪ್ರತೀತಿಯನ್ನು ಹೊಂದಿದ್ದು. ಅರಮನೆಯ ಅಂತಃಪುರದ ಒಳಕೋಣೆಯಲ್ಲಿ ಕುಳಿತಿರುವ ನೀನೇನೇ ಅವನ ಬಗ್ಗೆ ತಿಳಿಯುವುದು? ಎಂತದಪ್ಪ? ಎಂತೆಂತಹ ಹೆಣ್ಮಕ್ಕಳ ಮೈಯಲ್ಲಾದರೂ ಚಳಿ ಹುಟ್ಟಿಸಬಲ್ಲ ನರನಿದ್ದಾನೆ, ಪಾರ್ಥನಿದ್ದಾನೆ. ನರ ಅಂತ ಹೇಳಿದ್ರೆ ಯಾರಿಗೂ ಹೆದರಿಕೆ ಆಗಬೇಕು. ಅವನ ಹುಟ್ಟಿನಿಂದ ತೊಡಗಿ ಇಲ್ಲಿಯವರೆಗಿನ ಕೆಲವೆಲ್ಲ ವೀರಾವೇಶದ ವಿಶೇಷವಾದ ವಿಷಯಗಳುಂಟು. ಗುರುಗಳಾದಂತಹ ದ್ರೋಣಾಚಾರ್ಯರನ್ನು ಮೊಸಳೆ ಹಿಡಿಯಿತಂತೆ. ಕೂಡಗ ಅರ್ಜುನ ಆಗ ದಡದಲ್ಲಿ ನಿಂತು ನೋಡ್ತಾ ಇದ್ರಂತೆ ಬಹಳ ಮಂದಿಗಳೆಲ್ಲ. ಗುರುಗಳನ್ನು ಮೊಸಳೆ ಹಿಡಿಯಿತು, ಗುರುಗಳನ್ನು ಮೊಸಳೆ ಹಿಡಿತು, ಗುರುಗಳನ್ನು ಮೊಸಳೆ ಹಿಡಿಯಿತು. ಬಾಕಿದ್ದವರೆಲ್ಲ ಮೊಸಳೆ ಬಾಯಿಯನ್ನೇ ನೋಡಿದ್ದಲ್ಲದೆ ಬೇರೆ ಏನೂ ಮಾಡಲಿಲ್ಲ. ಈ ಹುಡುಗ ತೆಗೆದ ಬಾಯಿಗೆ ಶರಪ್ರಯೋಗ ಮಾಡಿ ಆ ಮೊಸಳೆಯ ಬಾಯಿಯನ್ನು ಸೀಳಿ ಗುರುಗಳಿಂದ ಅದರನ್ನು ರಕ್ಷಿಸಿದನಂತೆ. ಎಂಥ ಕತೆ, ಎಂಥ ಕತೆ! ಶಬ್ದವೇದಿ ಎನ್ನುವಂತಹ ದಿವ್ಯ ಶರವನ್ನು ಕೇವಲ ಉಣ್ಣುವಾಗ ಬೆಳಕು ಆರಿತು ಎನ್ನುವುದರಿಂದ ಕಲಿತನಂತೆ. ಇನ್ನು ಬೇಕಾ? ಬೇಡಪ್ಪ. ಸವಿಯೋಪಸವ್ಯ ಸಾಕಿ ಎಡಗೈಯಿಂದಲೂ ಬಲಗೈಯಿಂದಲೂ ಬೇಕಾದಷ್ಟು ಬೇಕಾದಂತೆ ಭತ್ತದ ಬತ್ತಳಿಕೆಯನ್ನಿರಿಸಿಕೊಂಡು ವಿಶಿಕಗಳನ್ನು ವಿಶೇಷವಾಗಿ ವಿಶಿಷ್ಟವಾಗಿ ಪ್ರಯೋಗಿಸಬಲ್ಲವ ನರನಿದ್ದಾನೆ. ಇನ್ನು ಬೇಕಾ? ಎಂಥದ್ದು? ಒಂದ್ಸಲ ಅಮ್ಮ ಕುಂತಿದೇವಿ, ನಿಮಗಮ್ಮನ? ಲೋಕಕ್ಕೆ ತಾಯಿಯವರು, ಅವನಮ್ಮ. ಯಾಕೆ ನಾವು ಅಮ್ಮ ಅಂತ ಹೇಳುದು? ಒಂದು ವಿಶೇಷ ಮಕ್ಕಳಿಗೆ ಜನ್ಮ ಕೊಟ್ಟ ತಾಯಿ ಇದ್ದಾಳಲ್ಲ, ಹೌದು, ನಮಗೂ ತಾಯಿಯವರು ಕುಂತಿದೇವಿ. ಕೌಸಲ್ಯ ದೇವಿಯನ್ನು ಕೆಲವು ಮಂದಿಗಳೆಲ್ಲ ತಾಯಿ ತಾಯಿ ಅಂತ ಯಾಕೆ ಹೇಳುವುದು? ಶ್ರೀರಾಮಚಂದ್ರನಿಗೆ ಜನ್ಮ ಕೊಟ್ಟ ಕಾರಣ. ಮರ್ಯಾದಾ ಪುರುಷೋತ್ತಮನಾದಂತಹ ರಾಮನಂತಹ ಒಬ್ಬಾತನನ್ನು ಹೆತ್ತ ಒಡಲು ಪ್ರತಿಯೊಬ್ಬರಿಗೂ ಕಡಲು. ಹಾಗಾಗಿ ಅಮ್ಮ, ಮಾತೆ. ಮೊದಲೆಲ್ಲ ಬಹಳ ಕಾಲ ಆಳ್ವಿಕೆ ಮಾಡಿದವರನ್ನು ಈಗಲೂ ಕೆಲವರೆಲ್ಲ ಹೇಳುವ ಕ್ರಮ ಉಂಟು, ಹೆಸರು ಹೇಳುವುದಿಲ್ಲ. ಅಮ್ಮ ಅಷ್ಟೇ, ಹೆಸರು ಹೇಳಿದ್ರೆ ಅವರಿಗೆ ದೋಷ ಬರ್ತದೆ ಅಂತ. ಹೌದೌದು, ಅದು ನಮ್ಮ ಅಮ್ಮನ ಕಾಲ ಉಂಟಲ್ಲ. ಹೌದು, ಅದು ಹಾಗೆಲ್ಲ ಹೇಳುವ ಕ್ರಮ ಉಂಟು. ನೋಡೋ, ಎಂಥದ್ದು? ಅರ್ಜುನನ ವೀರಗಾದೆ ಬೇಕಾ? ಇನ್ನೂ ಕೂಡ ಎಂಥದ್ದು ಮಾಡಿದ್ದಾನಪ್ಪ? ಗಜನೋಹಿ ಪ್ರಸಂಗ. ಹೆಚ್ಚು ಪ್ರಸಂಗ ಬೇಡ, ಒಂದು ಪ್ರಸಂಗ ಸಾಕು. 4 ಅಕ್ಷರ ಬರೆದರಂತೆ, ಅದನ್ನು ಬಾಣದ ತುದಿಗೆ ಸಿಕ್ಕಿಸಿದರಂತೆ, ಬಿಲ್ಲಿಗೆ ಸಂಧಾನ ಮಾಡಿದನಂತೆ, ಅಂತ ಹೇಳಿದು ಬಿಟ್ಟರಂತೆ. ಅದೆಂತ ರೊಯ್ಯನೆ ಹೋಗುವುದು ಶಬ್ದ ಅದು. ಆ ಧನುಷ್ಠೇಂಕಾರವನ್ನು ಮಾಡಿ ಬಾಣ ಆ ರೀತಿಯಲ್ಲಿ ರೊಯ್ಯನೆ ಸಾಗಿತ್ತು. ದೇವಲೋಕದ ವಜ್ರ ಕಂಬಕ ಎಂತ ತಾಗಿದ್ದ ಸರಳು ಸರಳು. ಆ ವಜ್ರ ಕಂಬಕ್ಕೆ ತಾಗಿದಾಗ ಇವನದ್ದಾದಂತಹ ಕಬ್ಬಿಣದ ಕಣೆ ಉಂಟಲ್ಲ, ಹೌದು, ಅದು ಎಬ್ಬಿಸಿದ ಶಬ್ದ ಠಣಾಣ ಅಂತ. ಅಷ್ಟಕ್ಕೆ ನಾ ಮುಂದುವರಿಸಲ? ಮುಂದುವರಿಸಿ ಮುಂದುವರಿಸಿ, ನಿಮಗೆ ಪ್ರಸಂಗ ಗೊತ್ತಿದ್ರೆ ಮುಂದುವರಿಸಿ. ಹಾಗಲ್ಲ, ಅಲ್ಲ, ನೀವು ನಿಮ್ಮ ಹೇಳುವುದನ್ನು ಕೇಳಿ ನಾನು ಕಲ್ಪಿಸಿಕೊಳ್ಳುವುದು. ಅಷ್ಟೊತ್ತಿಗೆ ಇದ್ದ ದೇವತೆಗಳು ದಡಕ್ಕ ಎದ್ದ. ಒಳ್ಳೆದುಂಟು, ಒಳ್ಳೆದುಂಟು. ಪ್ರಸಂಗದಲ್ಲಿ ಹಾಗಿಲ್ಲ, ಮುಂದುವರಿಸಿ. ಅಲ್ಲ, ಈಗ ನೀವು ಹೇಳಿದ ಹಾಗೆ ಮತ್ತೆ ಠಣಾಣ ಅಂತ ಕೇಳಿದ್ರೆ ನಿನ್ನ ಅಪ್ಪ ಇದ್ರ ಅಲ್ಲಿ ಇದ್ದ ಹಾಗೆ ಚಿತ್ರಿಸುವುದಂತದ್ದು. ಆಯ್ತು, ಮುಂದುವರಿಸು. ಹೇಳಿ. ಆಯ್ತಾ? ಆಯ್ತಾ. ಅಲ್ಲಿಂದ ದೇವೇಂದ್ರ ವಾಚನ ಮಾಡಿದ. ಆಗಲೇ ಮಾತಲಿಯನ್ನು ಕೊಟ್ಟು ಕಳಿಸಿದರಂತೆ. ಆ ಮಹಾನುಭಾವನಿಗೆ ಹೇಳು, ಕೆಳಗೆ ಇಳಿಯುವುದಕ್ಕೆ ಒಂದು ಮಾಧ್ಯಮವಾಗಿ ದಾರಿಯನ್ನು ಮಾಡಿಕೊಟ್ಟನಾದರೆ ಅವ ಕೇಳಿದ್ದನ್ನು ಈಗಾಗಲೇ ನಾವು ಕಳಿಸಿಕೊಡುವ ತೀರ್ಮಾನವನ್ನು ಮಾಡಲಾಗಿದೆ ಅಂತ. ಅರ್ಜುನ ತೆಗೆದು ರೈ 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 ಅಂತ ಬಾಣ ಪ್ರಯೋಗ. ಎಷ್ಟು ಬಾಣ? ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಅಕ್ಷಯಾಸ್ತ್ರಗಳನ್ನು ಪ್ರಯೋಗ ಮಾಡಿ ಅಲ್ಲಿಂದ ದೇವಲೋಕದ ಸಂದಿನಿಂದ ಹಿಡಿದು ಭೂತಳದವರೆಗೆ ಏಣಿ ಅಲ್ಯಾ ದೇವತಾ ನಾರಿಯರು ಕೆಳಗಿಳಿಯುತ್ತಾ ಕೆಳಗಿಳಿಯುತ್ತಾ ಆ ಸುರದಂತಿ ಕೆಳಗಿಳಿಯುತ್ತಾ ಇಳಿಯುತ್ತಾ ಆಹಾ 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 ತಳುಕು ಬಳುಕು ತಳುಕು ಬಳುಕು ತಳುಕು ಬಳುಕು ಅಂತ ಆ ಏಣಿಯಲ್ಲಿ ಬರುವ ಚಂದ. ಅದು ಹೆಣ್ಣು ಮಕ್ಕಳು ಆನೆ ಚಕ 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 ಚಕ. ಹೇಳು, ನೀನು ಹೇಳಿದ ಹಾಗೆ ಅಲ್ಲ, ನಾನು ಹೇಳಿದಾಗಲ್ಲ, ಸರಿಯಪ್ಪ, ಕತೆ ಇರುವಂಥದ್ದು ಹೌದು. ಒಂದು ಅಮ್ಮನಿಗೆ ಬೇಕಾಗಿ ದೇವಲೋಕದ ಆನೆಯನ್ನು ಕೆಳಗಿಳಿಸಿದಂತಹ ವೀರ ಪಾರ್ಥ. ಅಯ್ಯೋ, ಬಾಣಗಳ ಸೇತುವೆಯನ್ನು ಮಾಡಿದ್ದಾರೆ. ಸರಿ, ನಿನ್ನ ಅಪ್ಪ ಕಥೆಯನ್ನು ಹೇಳುವಾಗ ರೋಚಕತೆಯಿಂದ ಕೇಳುವವರಿಗೊಂದು ವಿಶೇಷವಾದ ಕಲ್ಪನೆ. ಈ ಪ್ರಪಂಚದಲ್ಲಿ ಆದರ್ಶವಾದಿಗಳು ಅಂತ ಇದ್ರೆ ಇಬ್ಬರು ಮಾತ್ರ. ಯಾರು? ಒಬ್ಬ ಮರ್ಯಾದಾ ಪುರುಷೋತ್ತಮನಾದಂತಹ ರಾಮ ಕಡಲಿಗೆ ಸೇತುವೆ ಕಟ್ಟಿದ. ಇನ್ನೊಬ್ಬ ಪುರುಷೋತ್ತಮನಾಗಿ ವಿಜೃಂಭಿಸುತ್ತಿರುವಂತಹ ಪಾರ್ಥ ಆಕಾಶಕ್ಕೆ ಏಣಿ ಕಟ್ಟಿದ.
ಯೋಚನೆ ಮಾಡು ಮಗ. ಏನಮ್ಮ? ಈ ಕಥೆ ಆಗ್ಲಿಲ್ಲ ಅಂತ ನಾನು ಹೇಳುವುದಲ್ಲ, ಇದು ಅಲ್ಲಿ ಎಷ್ಟು ಸರಿ ಉಂಟು ಎನ್ನುವುದನ್ನು ನಾವು ಯೋಚಿಸಬೇಕಾಗುತ್ತದೆ. ಅರ್ಜುನ ದೇವಲೋಕಕ್ಕೆ ಬಾಣ ಬಿಟ್ಟ ಅಂತ ಹೇಳಿದ್ರಿ ನಿನ್ನಪ್ಪ. ಹೌದು. ದೇವಲೋಕ ನೋಡಿದ್ದಾನ ಅರ್ಜುನ? ಭೂಲೋಕದಲ್ಲಿ ಇದ್ದಂಥವರಿಗೆ ದೇವಲೋಕ ಕಣ್ಣಿಗೆ ಕಾಣುತ್ತದಾ? ಕಾಣದೇ ಇದ್ದ ಕಡೆಗೆ ಬಾಣ ಹೊಡೆಯುವುದು ಹೇಗೆ? ಅದಕ್ಕೆ ಶಬ್ದವೇದಿ ಅಂತ ಹೇಳು. ಸರಿ, ಶಬ್ದವೇದಿ ಶರ ಎನ್ನುವಂಥದ್ದೊಂದು ಉಂಟು, ಅದನ್ನು ಕಲ್ತಿದ್ದಾನೆ. ಈಗ ಮೇಲಿನಿಂದ ಶಬ್ದಕ್ಕೆ ಬಂದಿದ ಶಬ್ದ ಎಲ್ಲಿಂದ ಬರ್ತದೆ ಹಾಗಾದ್ರೆ? ದೇವಲೋಕ ಇಂತಲ್ಲಿ ಉಂಟು ಅಂತ ಗ್ರಹಿಸಿ ಬಿಡುವುದಕ್ಕೆ ಬರ್ತದೆ. ಆಯ್ತಪ್ಪ, ಪೂರ್ವ ದಿಸೆಯಲ್ಲಿ ದೇವಲೋಕ ಉಂಟು ಅಂತ ಹೇಳ್ಕೊಂಡು ಬಿಟ್ಟ, ಅಥವಾ ದೇವರೇ ನೀವು ಸ್ವೀಕರಿಸಿ ಅಂತ ಹೇಳ್ಕೊಂಡು ಬಿಟ್ಟ ಅಂತ ಇಟ್ಟುಕೊಳ್ಳುವ. ಆ ಬಳಿಕ ಇಂದ್ರ ಓದಿದ, ಐರಾವತ ಆನೆ ಕುದುರೆಗಳು ಇಳಿದು ಬರುವುದಕ್ಕೆ ನಾನು ಸೇತುವೆಯನ್ನು ಮಾಡಿಕೊಡಬೇಕು ಅಂತ ಹೇಳಿಕೊಂಡು ದೇವೇಂದ್ರ ಹೇಳಿದ. ಅವಶ್ಯಕತೆ ಉಂಟಾ? ಈಗ ನಾವು ಅದನ್ನು ಯೋಚಿಸಬೇಕು. ಎಷ್ಟು ಅವಶ್ಯಕತೆ ಉಂಟು? ಐರಾವತ ಕಾಮಧೇನು ಕಲ್ಪವೃಕ್ಷಾದಿಗಳು ಆಕಾಶಗಮನ ಶಕ್ತಿ ಹೊಂದಿಕೊಂಡಿದೆ. ಐರಾವತ ಅಲ್ಲಿ ತಿರುಗಾಡುತ್ತದೆ ಆಕಾಶದಲ್ಲಿ. ಹೆಚ್ಚೇನು, ರಾಕ್ಷಸರು ಬಂದಂತ ಹೊತ್ತಿನಲ್ಲಿ ದೇವಲೋಕ ದಾಳಿಯಾದಾಗ ಮಾಯ ಆಗುತ್ತದೆ. ಅಂತ ದಿವ್ಯ ಸುವಸ್ತುಗಳು ಇಳಿದು ಬರುವುದಕ್ಕೆ ಸೇತುವೆ ಎಂತದಕ್ಕೆ? ಅದು ಯೋಚನೆ ಮಾಡಬೇಕು. ಇಲ್ಲಿ ಕೇಳು, ಅದು ಯಾಕೆ ಮಾಡಿಸಿದ್ದು ಗೊತ್ತಾ ದೇವೇಂದ್ರ? ಉದ್ದೇಶ ಅಷ್ಟೇ ಮಗ. ಈ ದೇವೇಂದ್ರ ಅರ್ಜುನನಿಗೆ ಎಂತ ಆಗಬೇಕು? ಪರ್ಯಾಯವಾಗಿ ಅಪ್ಪ, ನೇರ ಅಪ್ಪ ಅಲ್ಲ, ಅದು ಪರ್ಯಾಯವಾಗಿ ಅಪ್ಪ. 2 ವರ್ಷಕ್ಕೊಮ್ಮೆ, 2 ಆದ ನಂತರ ಮೊದಲ ಪರ್ಯಾಯ ಪರ್ಯಾಯ ಅಂತ ಹೇಳಿದ್ರೆ ಇಲ್ಲಿ ಪಾಂಡು ಚಕ್ರವರ್ತಿ ಕುಂತಿಯ ಗಂಡ ಅಲ್ವಾ, ಹಾಗಾಗಿ ಅಪ್ಪ. ಈ ದೇವೇಂದ್ರ ಜನಕ ಜನ್ಮಕ್ಕೆ ಕಾರಣನಾದವ. ಹಾಗಾದ್ರೆ ತನ್ನ ಮಗನಾದಂಥ ಅರ್ಜುನನನ್ನು ಪ್ರಪಂಚಕ್ಕೆ ಕಾಣಿಸಿಕೊಡುವುದಕ್ಕೆ ಆ ರೀತಿ ದೇವೇಂದ್ರ ಒಂದು ಓಲೆ ಬರೆದೆಲ್ಲ ಇಂಥದ್ದನ್ನೆಲ್ಲ ಮಾಡಿಸಿದ್ದೆ ಹೊರತಾಗಿ ಮತ್ತೆಂಥದ್ದು ಅಲ್ಲ. ಯೋಚನೆ ಮಾಡು ಮಗ. ಏನು ತನ್ನ ಅಂತಹ ಮಗ ದೇವೇಂದ್ರ ಅಲ್ಲ, ದೇವೇಂದ್ರನ ಮಗನಾದಂಥ ಅರ್ಜುನನನ್ನು ಕಾಣಿಸಿಕೊಡುವುದಕ್ಕೆ ಆ ಅಪ್ಪ ಅಷ್ಟೆಲ್ಲ ವ್ಯವಸ್ಥೆ ಮಾಡ್ತಾನೆ. ಇಲ್ಲಿ ನಿನ್ನ ಜನ್ಮಕ್ಕೆ ನೇರ ಕಾರಣ ಈ ಅಪ್ಪ. ಈ ಮಗ ಇಷ್ಟು ಹೋರಾಟ ಮಾಡ್ತೇನೆ ಅಂತ ಹೊರಟ್ರೆ ಬೇಡ ಮಗ ಅಂತ ತಡೀತದೆ ಈ ಅಪ್ಪ. ಯಾಕೆ ಗೊತ್ತುಂಟಾ? ಎಂತದಕ್ಕೆ? ಇವನಿಗೆ ನಾನು ಸ್ವಂತ ಅಪ್ಪ ಅಲ್ವಾ, ಪರ್ಯಾಯ ಅಲ್ಲ ನೋಡು. ನಾನು ನನಗೆ ನನ್ನ ಮಗ ಬದುಕಬೇಕು ಅಂತ ಉಂಟು. ಪರ್ಯಾಯದ ಅಪ್ಪನಿಗೆ ಬೇರೆ ಪರ್ಯಾಯದ ಮಕ್ಕಳು ಇರಬಹುದು, ನನಗೆ ಬೇರೆ ಇಲ್ಲಲ್ಲ. ಪರ್ಯಾಯದ ಅಪ್ಪನೇ ಅಷ್ಟು ಬೆಳವಣಿಗೆಗೆ ಪೂರಕನಾಗುತ್ತಾನಂತ ಪಡ್ಕೊಂಡೆ. ಒಂದು 3-4 ಆದ್ರೂ ಹೆತ್ತು ಹಾಕತ್ತಲಾಗಿ ಅಂತ 2 ಸಾಕು, ನನಗೆ ಬೇಡ ಇನ್ನು ಅಂತ ಹೇಳಿ ನಾನು ಹೇಳಿದ್ದ. ನೀವೀಗ ಅರ್ಜುನನನ್ನು ಅಷ್ಟೆಲ್ಲ ಹೇಳ್ತಿರಲ್ಲ, ಸುಮ್ಮನೆ ಹೇಳೋದು, ನನ್ನನ್ನು ದೂರಬಾರದು, ಮಕ್ಕಳನ್ನು ಎಂತದ್ದು? ಹಾಗಾದ್ರೆ ಅವರು ದೇವಲೋಕದಿಂದ ಕೆಳಗಿಳಿಸುವುದಕ್ಕೆ ಕೇವಲ ಸುಮ್ಮನೆ ಹೇಳಿದ್ದು ಅಂತ ನೀನು ಹೇಳ್ತೀಯಲ್ಲ? ಹೌದು. ಒಂದು ಪರೀಕ್ಷೆಯನ್ನು ಬರೆ ಮಗ. ಹೌದು. 100 ಅಂಕವನ್ನು ಪಡೆದರೆ ನಿನಗೆ ಪ್ರಶಸ್ತಿ ಸಿಗ್ತದೆ. ಹೌದು. ಒಬ್ಬನಿಗೆ ಹೇಳ್ತಾರೆ, ಅವ ಪಾಪ ಕಷ್ಟಪಟ್ಟು ರಾತ್ರಿ ಹಗಲು ಅಂತ ಇನ್ನದೇ ಓದಿ ಏನೋ ಬರೆದು 100 ಅಂಕವನ್ನು ಗಳಿಸ್ತಾನೆ. ಆ 100 ಅಂಕವನ್ನು ಹಿಡ್ಕೊಂಡು ಅವರಿಗೆ ಏನಾಗಬೇಕು? ಎಂತಾಗ್ಲಿಕ್ಕಿಲ್ಲ. ಇವ ಎಷ್ಟು ಅಂತ ಪರೀಕ್ಷಿಸುವುದಕ್ಕೆ 100 ಅಂಕದ ಬರವಣಿಗೆ. ಹಾಗೆಯೇ ದೇವಲೋಕದ ಸಂಪತ್ತು ಕೆಳಗಿಳಿಬೇಕು ಅಂತಾದ್ರೆ ಯಾವುದೂ ಬೇಡದೇ ಇದ್ರು ಇಷ್ಟಾದ್ರೂ ಅವನಲ್ಲಿ ಯೋಗ್ಯತೆ ಉಂಟಾ? ಕೆಲವರೆಲ್ಲ ಸಾಲ ಕೊಡ್ತಾರೆ. ಹೌದು. ಏನ್ ಮಾಡ್ತೀಯಪ್ಪ ನೀನು? ನಾನೊಂದು ವ್ಯಾಪಾರ ಮಾಡಬೇಕು ಅಂತ ಇದ್ದೇನೆ ಸ್ವಾಮಿ. 8 ಲಕ್ಷದ್ದು, 20 ಲಕ್ಷದ್ದು. ನಿನ್ನಲ್ಲಿ ಎಷ್ಟು ಉಂಟು? ನನ್ನಲ್ಲಿ ಏನೂ ಇಲ್ಲ. ನಿನಗಿಲ್ಲ, ಸಾಲ ಹೋಗು. ನನ್ನಲ್ಲಿ 10 ಲಕ್ಷ ಉಂಟು, ಆಗಿದ್ರೆ 5 ನಾನು ಕೊಡ್ತೇನೆ. ಅರ್ಥ ಆಯ್ತಾ ನಿನಗೆ? ಹಾಗೆ ನೀನು ಇಷ್ಟು ಮಾಡಿದೆಯಾದ್ರೆ ಅಷ್ಟು ನಿನಗೆ ಸಿಗ್ತದೆ ಎನ್ನುವುದು ಕಪೋಲ ಕಲ್ಪಿತವಲ್ಲ. ಒಬ್ಬನ ಸಾಧನೆಯನ್ನು ನೋಡಿ ಅವ ಎಷ್ಟಕ್ಕೆ ಪರಿಣಾಮ ಇದ್ದಾನೆ ಎನ್ನುವುದನ್ನು ನೋಡುವುದಕ್ಕೆ ದೇವಲೋಕವಾಸಿ. ಸರಿ ಆಯ್ತು. ಇನ್ನೊಂದು ಪ್ರಸಂಗ ಹೇಳ. ಆಯ್ತಪ್ಪ. ಎಂತದಪ್ಪ? ಈ ಲೋಕದಲ್ಲಿ ನರನು ಹರನೊಡನೆ ಕಾದಾಡಿ ಕಣೆಯನ್ನು ಪಡೆದವ ಏನು? ಪಾಶುಪತ ಪ್ರಸಂಗ. ಅಯ್ಯಪ್ಪ, ಶಬರಾರ್ಜುನ, ಕಿರಾತಾರ್ಜುನ, ಇಂದ್ರ ಕೀಲಕ. ಏನು ಪ್ರಸಂಗ ಅದು? ಎಂತ ಪ್ರಸಂಗ? ಎಂತ ಅರ್ಜುನ, ಎಂತ ಅರ್ಜುನ. ಅರ್ಜುನ ಎಂತ ಅರ್ಜುನ ಅಂದ್ರೆ ಅದರಲ್ಲೆಲ್ಲ ಮಿಂಚಿದ ಅರ್ಜುನ. ಶಬರಾರ್ಜುನ ಪ್ರಸಂಗದಲ್ಲಿ ಇವರೇ ಅರ್ಜುನ ಆದಾಗ ಉಂಟಪ್ಪ ಇವರಿಗೆ. ಅಲ್ಲ, ಅದು ನಮಗೆ ಒಂದು ಗೌರವ ಬರುದು ಆ ಪ್ರಸಂಗ ಎಣಿಸಿದಾಗ. ಹೌದಪ್ಪ, ನಮ್ಮ ಹಿರಿಯರ ಬಗ್ಗೆ ಗೌರವ ಬರುದು. ಅಲ್ಲ, ಆ ಪ್ರಸಂಗ ಈಗೆಲ್ಲ ಇಲ್ಲ, ಸತ್ತೋಗಿದೆ ಅದು. ಅಲ್ಲ, ಎಂತದಪ್ಪ? ಏನು ಮಾಡಿದ್ದಾನೆ? ಹರನೊಡನೆ ಕಾದಾಡಿ ನರನು ಕಣೆಯ ಪಡೆದ ಪ್ರಸಂಗ. ಪಾಶುಪತ ಪ್ರಧಾನ ಗುದ್ದಿದ್ದಾನೆ ಅಲ್ವಾ? ಹೌದು. ಮಗು, ಈ ಕಥೆಯೂ ಅಷ್ಟೇ. ಅರ್ಜುನನನ್ನು ವೈಭವೀಕರಿಸಿದ್ದೇ ಹೊರತು ನಿಜವಾದ ಅರ್ಜುನನ ಪರಾಕ್ರಮ ಎಂಥದ್ದು ಇಲ್ಲ ಮಗ. ಹೌದಾ? ಎಂಥದಕ್ಕೆ ಗೊತ್ತಾ? ಅಲ್ಲಿ ಕತೆ ಮೊದಲೆಲ್ಲ ಬೇರೆ ಉಂಟು. ಕತೆ ಒಂದೇ ಪುಟದಲ್ಲಿ ಓದಿಕೊಂಡು ಹೋಗುದಲ್ಲ, ಅದ್ರ ಮುನ್ನುಡಿ ಎಲ್ಲ ಸ್ವಲ್ಪ ಓದಬೇಕು. ನಿನ್ನ ಅಪ್ಪ ಅದನ್ನು ಬಿಟ್ಟದ್ದು. ಮೊದಲ ಪುಟ ಹೀಗುಂಟು. ಎಂಥದುಂಟು ಗೊತ್ತಾ? ಈಗ ಯೋಚನೆ ಮಾಡು. ಈಶ್ವರನ ಜೊತೆಯಲ್ಲಿ ಹೋರಾಟ ಮಾಡಿದ್ದಾನೆ ಅರ್ಜುನ. ಅದ್ರ ಮೊದಲೆಂತಾಗಿದೆ? ಈಶ್ವರನ ಕುರಿತಾಗಿ ಅರ್ಜುನ ತಪಸ್ಸು ಮಾಡ್ತಾ ಇದ್ದ.
ಕೈಲಾಸದಲ್ಲಿ ನಿಂತುಕೊಂಡು ಈಶ್ವರ ನೋಡಿದ. ಜೊತೆಯಲ್ಲಿದ್ದಂತ ಪಾರ್ವತೀ ದೇವಿ ಗಮನಿಸಿದಳು. ಯಾರ ಹುಡುಗ? ಅದು ನಮ್ಮ ಹುಡುಗ. ಯಾರು? ಅರ್ಜುನ. ಏನವನ ವಿಶೇಷತೆ? ಅಯ್ಯೋ, ಅವನ ಬೆನ್ನು ನೋಡಿದವರು ಯಾರೂ ಇಲ್ಲ. ಅಂದ್ರೆ ಅವನು ಯುದ್ಧ ಕ್ಷೇತ್ರದಲ್ಲಿ ಬೆನ್ನು ತೋರಿಸವನಲ್ಲ. ಹಾಗಾದ್ರೆ ನನಗೊಮ್ಮೆ ಅವನ ಬೆನ್ನು ನೋಡಬೇಕು. ಆ ಪಾರ್ವತಿ ದೇವಿ ಹೇಳಿದ್ಲಂತೆ, ಸ್ವಲ್ಪ ನನ್ನ ಹಾಗಿದ್ದ ಹೆಂಗಸವಳು, ಹಾಗೆ ಸ್ವಲ್ಪ ಜಿಜ್ಞಾಸುವಾಗಿ ವಿಚಕ್ಷಣಮತಿತ್ವ. ಸಾಧಾರಣ ಪಾರ್ವತಿ ದೇವಿ ಹಾಗೆ ಇದ್ದೀಯ, ಒಟ್ಟು ಸ್ವಲ್ಪ ದೊಡ್ಡದು ಬೇಕಷ್ಟೇ. ಪಾರ್ವತಮ್ಮ ಹೌದು. ಆ ಬಳಿಕ ಏನು ಮಾಡಿದ್ರು? ಈ ಅರ್ಜುನನನ್ನು ಪರೀಕ್ಷೆ ಮಾಡೋಣ. ಯೋಚನೆ ಮಾಡು, ಅರ್ಜುನ ತಪಸ್ಸು ಮಾಡುತ್ತಿದ್ದದೆ ಆಯುಧ ಪಡೆಯುವುದಕ್ಕೆ. ಹಾಗಾದ್ರೆ ಅರ್ಜುನನನ್ನು ಪರೀಕ್ಷೆ ಮಾಡೋಣ ಅಂತ, ನಾಟಕ ಮಾಡೋಣ ಅಂತ ಹೇಳಿ ಈಶ್ವರ ಪಾರ್ವತಿಯರು ಕಿರಾತಿನ ರೂಪದಲ್ಲಿ ಬಂದ್ರು. ಒಂದು ಹಂದಿಯ ನೆವನದಲ್ಲಿ ಯುದ್ಧ ಆಯಿತು. ಯುದ್ಧ ಆಗುವಂತ ಹೊತ್ತಿನಲ್ಲಿ ಈಗ ಹೇಳಿದ್ರಲ್ಲ, ಶಿವನ ಕೂಡ ಹೋರಾಟ ಮಾಡಿದ್ದಾನೆ. ಆ ಈಶ್ವರ ಗುದ್ದಿದ ಒಂದೇ ಪೆಟ್ಟಿಗೆ ಅರ್ಜುನ ನೊರೆ ರಕ್ತ ಕರಿಬಿದ್ದಿದ್ದಾನೆ. ಆಗ ಪಾರ್ವತಿ ದೇವಿ ಹೇಳಿದ್ಲಂತೆ, ನಾವು ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದದ್ದು, ಅವನಿಯನ್ನು ಅನುಗ್ರಹಿಸಲಿಕ್ಕೆ ಬಂದದ್ದು, ನೀವೆಂತದ್ದು ನಾಟಕ ಅಂತೇಳಿ ಅವನ ಹುಡುಗನನ್ನು ಹೊಡೆದು ಕೊಲ್ತೀರಾ, ತಿನ್ನುತ್ತೀರಾ ಅಂತ ಕೇಳಿದ್ಲಂತೆ. ಆಗ ಶಿವನು ಸುಮ್ಮನಾದ. ಆ ಬಳಿಕ ಈ ಅರ್ಜುನ ಎದ್ದವನು ನೋವಿನಿಂದ ಚಡಪಡಿಸಿ ಕಾಡಿನಲ್ಲಿದ್ದಂತ ಹೂವೆಲ್ಲ ತಂದು ಮರಳಲಿಂಗ ಮಾಡಿ ಪೂಜೆ ಮಾಡಿದ. ಇಲ್ಲಿ ಮರಳಲಿಂಗಕ್ಕೆ ಹೂ ಹಾಕಿದ್ರೆ ಅಲ್ಲಿ ಕಿರಾತನ ಕಾಲಲ್ಲಿ ಹೂ ಬೀಳುತ್ತದೆ. ಇದೆಂತದಪ್ಪ ಚೋದ್ಯ ಅಂತ ಗೊತ್ತಾದ ಮೇಲೆ ಅಡ್ಡ ಬಿದ್ದ ಕೈ ಮುಗಿದ. ಶಿವ ಶಕ್ತಿಗೆ ಮೆಚ್ಚಿಕೊಟ್ಟದ್ದಲ್ಲ, ಭಕ್ತಿಗೆ ಮೆಚ್ಚಿಕೊಟ್ಟದ್ದು. ಕಥೆಯನ್ನು ತಿರುಗಿಸಿಕೊಂಡು ಇವರು ಹೀಗೆ ಹೇಳುದು. ಪ್ರಸಂಗ ಹೀಗುಂಟ, ಮೊದಲೇ ಕೊಡ್ತೇನಂತ ಬಂದದ್ದು. ಅದು ನಿನ್ನ ಅಪ್ಪ ಬರೆದ ಪ್ರಸಂಗ ಪಠ್ಯ. ಎಂತದಕ್ಕೆ ನೀನು ತಪ್ಪೆಲ್ಲ ಹೇಳುವುದು ಯಾಕೆ? ತಪ್ಪು ಎಂತದ್ದು? ಮತ್ತೆಂತದ್ದು? ನಾವು ಶಿವ ಭಕ್ತಿಗೆ ಕೊಟ್ಟದ್ದು ಹೊರತು ವ್ಯಾಸ ಮಹರ್ಷಿಗಳು ಪ್ರತಿಸ್ಮೃತಿ ಮಂತ್ರವನ್ನು ಹೇಳಿ ಧರ್ಮರಾಯನಿಂದ ಬೀಳುಗೊಂಡಿರುವಂತಹ ಅರ್ಜುನ ಇಂದ್ರಕೀಲಕ ಪರ್ವತವನ್ನು ಸೇರಿ ತಪಸ್ಸು ಮಾಡುತ್ತಿರುವಾಗ ಉರಿಯ ಜ್ವಾಲೆಯನ್ನು ತಡೆಕೊಳ್ಳುವುದಕ್ಕೆ ಅಸಾಧ್ಯರಾದಂತಹ ಋಷಿಮುನಿಗಳು ಕೈಲಾಸಕ್ಕೆ ಹೋದಾಗ ಶಿವನೇ ಕಿರಾತ ರೂಪದಿಂದ ಬಂದ. ಅಲ್ಲ, ಅದ್ರ ಒಂದು ಪಾರ್ವತಿ ಅಂದ್ರೆ ಹೇಳಿದ್ದಾನ? ಹೌದು. ಮತ್ತೆ ಪಾರ್ವತಿ ಬರ್ತೇನೆ ಹೇಳಿದ್ದಾಳ. ಕಿರಾತ ರೂಪದಿಂದ ಅವರಿಬ್ಬರು ಇಳಿದ್ರು, ಕಿರಾತಿಣಿಯರಾಗಿ. ಪಶುಪತಿಯ ಪದಹತಿಗೆ ಬಾಯೊಳಗೆ ಬಿಸಿರ ಕುತವ ಕಾರಿ ನರನು ಚೇತನಗೊಂಡು ಮಳಲಲಿಂಗವನ್ನು ಮಾಡಿ ಪೂಜಿಸಿ ಪಡಪಡಲವ ಕಿರಾತ ಬಾಯುದ್ಧಕ್ಕೆ ಅಂತ ಕರೆದದ್ದು. ಪ್ರಸಂಗದಲ್ಲಿ ಪ್ರಧಾನ ಪದ್ಯ ಬಿಟ್ಟು ಮಾತಾಡಬೇಡ ನೀನು. ನನಗೆ ಆ ಪ್ರಸಂಗದ ಬಗ್ಗೆ ಇದ್ದ ಅಭಿಮಾನ ಕಳಿಬೇಡ ನೀವು. ಇವಳಿಗೆ ಯಾಕೆ ಗೊತ್ತುಂಟಾ? ಅಟ್ಟು ಅದರಲ್ಲಿ ಕಹಿ, ಶ್ರೀವೇಷಕ್ಕೆ ಕೆಲಸ ಕಡಿಮೆ ಅದರಲ್ಲಿ. ಎಂಥದ್ದು ಅಲ್ಲ ಮಗ. ಈಗ ಮತ್ತೆ ಯೋಚನೆ ಮಾಡು, ಅರ್ಜುನ ಅಷ್ಟು ಮಾಡಿದ್ದಾನೆ ಇಷ್ಟು ಮಾಡಿದ್ದಾನೆ ಅಂತ ಹೇಳೋದಕ್ಕೆ ಕಾರಣ ಎಂತದ್ದು? ಈಗ ಹಾಗೆ ಹೇಳಿದ್ರು, ಮಕ್ಕಳು ಪರೀಕ್ಷೆ ಬರುವಾಗ 100ಕ್ಕೆ 100 ಅಂಕ ಪಡೆದರೆ ಗುರುಗಳಿಗೇನು ಅಲ್ಲ, ಕೊಡುವವರಿಗೇನು ಅಲ್ಲ ಅಂತ ಹೇಳಿಕೊಂಡು. ಆದ್ರೆ ಅಂತಹ ಪರೀಕ್ಷೆಯಲ್ಲಿ ಬರೆಯುವಂತ ಮೊದಲು ಆ ಮಕ್ಕಳಿಗೆ ಪಾಠ ಮಾಡೋದು ಯಾರು? ಅದೇ ಗುರುಗಳು. ಈಗ ದೇವೇಂದ್ರ ಅಷ್ಟನ್ನು ಕೊಟ್ಟ, ಅವ ಇಷ್ಟು ಸಂಪಾದಿಸಿದಂತ ಆದ್ರೆ ಈ ಅರ್ಜುನ ಹುಟ್ಟುವಂತ ಮೊದಲೇನಾಗಿದೆ? ಕುಂತಿ ದೇವಿ 1 ವರ್ಷದ ಪರ್ಯಂತರವಾಗಿ ತಪಸ್ಸು ಮಾಡಿದ್ದಾಳೆ. ಆ ಕಾರಣಕ್ಕೋಸ್ಕರವಾಗಿ ಇಂದ್ರೋಪಾಸನೆಯನ್ನು ಮಾಡಿಕೊಂಡು ಇಂದ್ರನ ಅಂಶದೇವ ಹುಟ್ಟಿದ್ದಾನೆ. ಹೌದಾ? ಹಾಗಾಗಿ ಅರ್ಜುನ ಅಷ್ಟೇ ಎತ್ತರಕ್ಕೇರಿದ್ದಾನೆ. ನಾನು ಹೇಳಿದ್ದೇನೆ, ಬಡ್ಕೊಂಡಿದ್ದೇನೆ, ತಡೀರಿ, ಅವಸರ ಮಾಡಬೇಡಿ, ನಾನೊಂದು 48 ಶನಿವಾರ ಆದ್ರೂ ಕೂತ್ಕೊಳ್ತೇನೆ. ಕೇಳ್ತಾರ ನಿನ್ನಪ್ಪ? ಮತ್ತೆ ಈಗ ಹೇಳ್ತಾರೆ ಹಾಗೆ. ಎಂತದಕ್ಕೆ ಶನಿವಾರ ಕೂತ್ಕೊಳ್ಳುವುದು? ವ್ರತ ಮಾಡ್ತೇನೆ ಹೇಳಿದ್ದು, ಒಳ್ಳೆ ಮಕ್ಕಳು ಹುಟ್ಟುದಕ್ಕೆ. ಬೆಳಿಗ್ಗೆದ್ದು ತಂಗಳನ್ನು ಉಣ್ಣುವಳು ಇವಳು ವ್ರತೋಪಾಸನೆ ಮಾಡುವುದ? ಹಾಗಾದ್ರೆ ತಂಗಳನ್ನು ಎಂತದ್ದು ಬೇಕಾದ್ರೂ ಮಾತಾಡಿ ಮಗ. ಬೇಡ ಮಗ, ಹೋಗುದು ಬೇಡ. ಯುದ್ಧ ಆದ್ರೆ ನಷ್ಟ ಆಗುತ್ತದೆ, ನಷ್ಟಾಗ್ತದೆ, ಕಟ್ಟಾಗ್ತದೆ, ಸಾಯ್ತದೆ. ಸಾಯುವುದಕ್ಕಿಂತ ನಮ್ಮ ಮಾನ ಹೋಗುತ್ತದೆ. Paris
ಮಾತು. ಯುದ್ಧವಾದರೆ ನಷ್ಟವಾಗುತ್ತದೆ. ಹೌದಾ? ಸೇನೆ ಹೌದಾ ಅಂತ ಹೇಳಿದ್ರೆ ಹೌದೇ. ಹೌದೇ, ಸೇನೆ ಹೋಗುತ್ತದೆ, ಮಂದಿ ಮಾರ್ಬಲ ಕಡಿಮೆ ಆಗುತ್ತದೆ. ನಾವು ಇಷ್ಟು ಕಷ್ಟದಲ್ಲಿ ಸಾಕಿದ್ದು ಯಾರ್ಯಾರಿಗೆ ಬಲಿ ಕೊಡ್ಲಿಕ್ಕೆ. ಈಗ ನಷ್ಟವೇ ಆಗುತ್ತದೆ ಅಂತ ಎನ್ನುವಂತ ಹೆದರಿಕೆ ಇದ್ರೆ ಮತ್ತೆ ಸಂಪಾದನೆ ಮಾಡುದು ಎಂತದಕ್ಕೆ? ಖರ್ಚು ಮಾಡುವುದಕ್ಕೆ ಇಲ್ಲ ಅಂತ ಮತ್ತೆ ಸಂಪಾದನೆ ಎಂತದಕ್ಕೆ? ಬೇಕಾದ ಜಾಗದಲ್ಲಿ ಅನಿವಾರ್ಯತಾ ಎನ್ನುವ ವಿಷಯದಲ್ಲಿ ಬೇಕು. ಇಂಥದ್ದೇ ಸುಮ್ಮನೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ಲಿಕ್ಕೆ ಇರುವಂತದ್ದಲ್ಲ. ಇಂಥದ್ದೇ ಅನಿವಾರ್ಯ ಪ್ರಸಂಗ ಇರುವಂತದ್ದು. ನಮ್ಮಲ್ಲಿ ಕುಂಕುಮ ಕೇಸರಿ ಉಂಟು ಅಂತ ಕೆಸುವಿನ ಪದಾರ್ಥ ಮಾಡಿದ ದಿವಸ ಹಾಕ್ಲಿಕ್ಕಿಲ್ಲ. ಅದು ನನಗೂ ಗೊತ್ತುಂಟು. ತುಪ್ಪದ ಒಗ್ಗರಣೆ ಕೊಡುವುದು ಇಂಥದ್ದಕ್ಕೆ ಅಂತ ಉಂಟು. ಅಲ್ಲ, ಇವತ್ತು ಮಾಡಿದ ಅಕ್ಕಿ ಪಾಯಸ ಅಂತ ನಿಮಗೆ ಇನ್ನೂ ಗೊತ್ತಾಗ್ಲಿಲ್ಲ. ಅಂತದಕ್ಕೆ ಹಾಕ್ಲಿಕ್ಕೆ ಪಾಯಸಕ್ಕೆ ದೇವರಿಗೆ ಬೀಜದ ಒಗ್ಗರಣೆ ತುಪ್ಪದಲ್ಲಿ ಹುರಿದು ಕೊಡ್ಲಿಕ್ಕಿಲ್ಲ. ಶೇವಿಗೆ ಪಾಯಸಕ್ಕೆ ಮಾತ್ರ ಕೊಡುವುದು. ಅದು ಈ ಗಂಡಸ ಅಡಿಗೆ ಕೊಂಡಿಲ್ಲಿದ್ದದೆ ಹೆಚ್ಚು, ತಿನ್ನುದೆಷ್ಟು ಅಂತ ಹೇಳಿಕೊಂಡು ನೀನು ಅಕ್ಕಿ ಪಾಯಸಕ್ಕೆ ಒಗ್ಗರಣೆ ಕೇಳಿ ನಾನು ಆಡ್ತಾ ಇರುವಂತದ್ದು. ಹಾಲು ಪಾಯಸ ಹೊಡೆದೋಗ್ತದೆ. ನೀನು ಇಲ್ಲಿ ನಿಲ್ಲು. ಎಂತದ್ದು ಮೊದಲಾಯ್ತು, ಈಗಲ್ಲದು. ಮಗು ಅಮ್ಮ ಯೋಚನೆ ಮಾಡುಕಂದ. ಏನಮ್ಮ? ಈಗ ಸೈನ್ಯ ನಷ್ಟವಾಗುತ್ತದೆ. ನಮ್ಮಲ್ಲಿದ್ದಂತ ವೀರ ಯೋಧ ಹುಡುಗರು ಈಗಲೇ ಸಿದ್ಧಾಗಿದ್ದಾರೆ, ಅವಕಾಶಕ್ಕೆ ಕಾಯ್ತಾ ಇದ್ದ. ಯುವರಾಜನಾದಂತಹ ನೀನು ಕುದುರೆ ಕಟ್ಟಿದ್ದಿ, ಯುದ್ಧದ ಹುರುಪಿನಲ್ಲಿದ್ದೆ ಅಂತ ಗೊತ್ತಾದ ಆ ಕ್ಷಣ ನಮ್ಮಲ್ಲಿದ್ದಂತ ಸೈನಿಕ ಹುಡುಗರೆಲ್ಲರೂ ಕೂಡ ನಾ ಮುಂದೆ ಎನ್ನುವ ಹಾಗೆ ಆಯುಧಗಳನ್ನು ಹರಿತ ಮಾಡುತ್ತಾ ಇದ್ದಾರೆ. ಹಾಗಾದ್ರೆ ಮತ್ತೆ ನಮ್ಮ ದೇಶದಲ್ಲಿ ಎಂತೆಂತಹ ವೀರ ಯೋಧರಿದ್ದಾರೆ ಎನ್ನುವುದನ್ನು ಯೋಚನೆ ಮಾಡು. ಬೇರೆ ಬೇರೆ ದೇಶಗಳಲ್ಲಿ ನಿಮಗಿಷ್ಟು ಸೌಲಭ್ಯ ಕೊಡ್ತೇವೆ, ನಿಮಗಿಷ್ಟು ಸೌಕರ್ಯ ಕೊಡ್ತೇವೆ, ನಿಮಗಿಷ್ಟು ಸಂಬಳ ಕೊಡ್ತೇವೆ ಎನ್ನುವ ಹಾಗೆ ಹೇಳಿ ಸೈನ್ಯಕ್ಕೆ ಹುಡುಗರನ್ನು ಸೇರಿಸಿಕೊಳ್ಳುವಂತ ದೇಶಗಳಿದೆ. ಆದ್ರೆ ನಮ್ಮಲ್ಲಿ ಹಾಗಲ್ಲ ಮಗ. ಇಲ್ಲ. ಹೆತ್ತ ಭೂಮಿ, ಪಡೆದ ಭೂಮಿ, ಹೆತ್ತ ತಾಯಿಗಿಂತಲೂ ಮಿಗಿಲೆನ್ನುವ ಹಾಗೆ ತಿಳಿದು ಸ್ವ ಇಚ್ಛೆಯಿಂದ ಪ್ರಾಣವನ್ನಾದರೂ ಜನ್ಮಭೂಮಿಗೋಸ್ಕರವಾಗಿ ಕೊಡುತ್ತೇವೆ ಎಂದು ಸ್ವ ಇಚ್ಛೆಯಿಂದ ಮುಂದೆ ಬರುವಂತ ವೀರ ಯೋಧ ಯುವಕರಿದ್ದರೆ ನಮ್ಮ ದೇಶದಲ್ಲಿ ಮಾತ್ರ. ಇನ್ನು ಯಾವ ದೇಶದಲ್ಲೂ ಅಂತ ಯುವಕರಿರೋದಕ್ಕೆ ಸಾಧ್ಯವೇ ಇಲ್ಲ. ಜ್ವಾಲಾ, ಎಂತದ್ದು? ದೇಶದಲ್ಲಿ ಇದ್ದಾರೆ. ನಾನು ಪ್ರಾಂತ್ಯದ ಬಗ್ಗೆ ಮಾತಾಡುದು, ರಾಜ್ಯದ ಬಗ್ಗೆ ಮಾತಾಡುದು. ನಮ್ಮ ಭಾರತ ದೇಶದಲ್ಲಿ ಒಟ್ಟು ಆಲೋಚನೆ ಮಾಡುವುದಿದ್ರೆ ವೀರ ಯೋಧರು ಬೇಕು. ಬೇರೆ ದೇಶದವರು ಬಂದ್ರೆ ನಮ್ಮ ದೇಶದವರು ತಯಾರಾಗಬೇಕು. ಹೌದು. ಒಂದೊಂದು ಪ್ರಾಂತ್ಯದವರು, ಒಂದೊಂದು ರಾಜ್ಯದವರು ಇದ್ದದ್ದನ್ನೆಲ್ಲ ಸಾಲ ಕೊಟ್ಟು ನಮಗೆ ಏನೋ ಪಡಿಬೇಕು ಅಂತ ಹೇಳಿ ರಾಜ್ಯ ಮುಳುಗಿಸಿ ಕೇಂದ್ರಕ್ಕೆ ಉಪದ್ರ ಮಾಡುವ ಕೆಲಸ ಮಾಡುವುದು ಬೇಡ ಅಂತ ಹೇಳುವುದು. ಅಯ್ಯೋ ದೇವ್ರೇ, ಅದಲ್ಲ. ನಿಜವಾಗಿ ಅದು ಮೊದಲಾಗಿ ನಾವು ಪ್ರಾಂತ್ಯದವರು ಒಗ್ಗಟ್ಟ ಆಗಿರಬೇಕು ಮಗನೇ. ನಮಗೆ ನಾವು ಬೇಕಾದ್ದನ್ನು ಪಡೆಯಬೇಕಾ? ನಾವು ಮತ್ತೊಂದು ಕೇಂದ್ರದ ಜೊತೆಯಲ್ಲೆಲ್ಲ ನಾವು ಇದ್ದುಕೊಳ್ಳುವುದಲ್ಲ. ನಾವು ನಮ್ಮ ಪ್ರತ್ಯೇಕವಾದಂತಹ ರೀತಿಯಲ್ಲಿ ನಾವು ಪಕ್ಷವನ್ನು ಕಟ್ಟಬೇಕು. ಆವಾಗ ಅವರಿಗೆ ಅರ್ಥ ಆಗುತ್ತದೆ, ಓ ಇವರನ್ನು ಸರಿ ನೋಡಿಕೊಳ್ಬೇಕೆನ್ನುವ ಹಾಗೆ. ಅದಲ್ಲ ಕಂದ. ಅದಕ್ಕಿಂತಲೂ ಅಂತಹ ಈ ಹೆಂಗಸರು ಪ್ರತ್ಯೇಕ ಕಟ್ಟಲಿಕ್ಕೆ ಹೋಗ್ತಾರೆ ಮಗ. ಬೇಡ ಮಗ. ಈಗ ನಾನು ಅಂತ ಊರಲ್ಲಿ ಬೇಡದ್ದೇ ಆಗುವುದು, ಬೇಕಾದದ್ದು ಯಾವುದೂ ಆಗುವುದಿಲ್ಲ. ನಿನ್ನಂತ ಹುಡುಗರು ಮಾಡಿದ ಕೆಲಸವನ್ನೇ ನಿನಗೆ ಹೇಳ್ತೇನೆ ಮಗ. ನಿನ್ನಪ್ಪ ಅರ್ಜುನನ ಯಶೋಗಾಥೆ ಹೇಳುವಾಗ ಎದೆ ಉಬ್ಬಿಸಿದ್ರಲ್ಲ, ನಿನ್ನಂತ ಹುಡುಗರು ಎದೆ ಉಬ್ಬಿಸುವ ಕಥೆ ಹೇಳ್ತೇನೆ. ಏನಮ್ಮ? ಲವಕುಶರೆನ್ನುವಂತ ಇಬ್ಬರು ಸಣ್ಣ ಮಕ್ಕಳು ವಾಲ್ಮೀಕಿ ಋಷಿ ಆಶ್ರಮದಲ್ಲಿ ಇದ್ದವರು. ಆ ಹುಡುಗರ ಹತ್ರ ಸೈನ್ಯ ಇತ್ತ ಮಗ? ಇಲ್ಲ. ಅಯೋಧ್ಯೆಯ ರಾಮ ಮಾಡಿದ ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಆ ಹುಡುಗರು ಗೆಲ್ಲಿಲ್ವಾ? ಗೆದ್ದಿದ್ದ. ಮತ್ತೆ ಆಗುದಿಲ್ವಾ? ಎಂತದ್ದು ಗೆದ್ದಿದ್ದಾರೆ? ಎಂತದ್ದು ಗೆದ್ದಿದ್ದಾರೆ ಅಂದ್ರೆ ಅಯೋಧ್ಯೆಯ ಸೇನೆಯನ್ನು ಮಣಿಸಿದ್ದಾರೆ. ಗಟ್ಟಿ ಹೇಳ, ನೀನು ಹೆದರುದಕ್ಕೆ ಅಲ್ಲ, ನಾನು ಇಲ್ಲಿ ಮಧ್ಯದಲ್ಲಿ ನಿನ್ನ ಅಪ್ಪ ಅರ್ಜುನ ಅಂತ ಹೇಳುವಾಗ ಅಷ್ಟು ಎಬ್ಬಿಸ್ತಾರೆ. ನೀನೊಂದು ಲವಕುಶರು ಹೇಳುವಾಗ ಲವಕುಶರು 4 ಪದ್ಯದಲ್ಲಿ ಹೇಳಬೇಕು ಬೇಡ? ನೀನು ಮಾಡಿದ್ದು ಇಷ್ಟ. ನೀವು ಇಬ್ಬರು ಮಾತಾಡುವಾಗ ಇಷ್ಟು ಹೊತ್ತಾಗ್ತದೆ, ಇನ್ನು ನಾನು ಮಾತಾಡಿದ್ರೆ ಇಲ್ಲಿ ಅದೆಷ್ಟು ಕೇಳು. ಲವಕುಶರು ಗೆದ್ದಿದ್ದಾರೆ. ಕಾರಣ ಹೇಳ್ತೇನೆ ನಾನು. ಎಂತದ್ದು? ಅವರು ಸೀತೆಯ ಹೊಟ್ಟೆಯಿಂದ ಹುಟ್ಟಿದವರು. ಒಂದು ಸೀತೆಯ ಹೊಟ್ಟೆಯಲ್ಲಿ ಇರುವಾಗಲೇ ರಾಮನಿಂದ ಅವರಿಗೆ ಬೇಕಾದಂತಹ ವಿಜೃಂಭಕಾಸ್ತ್ರವೇ ಮೊದಲಾದಂತಹ ವಿದ್ಯೋಪದೇಶವನ್ನು ಅಕ್ಷರ ರೂಪದಿಂದ ರಾಮನೇ ಗರ್ಭಸ್ಥ ಶಿಶುಗಳಿಗೆ ಬೋಧಿಸಿದ್ದ. ರಾಮಸೇನೆಯನ್ನು ಮಣಿಸುವಲ್ಲಿ ವಾಲ್ಮೀಕಿ ಮಹರ್ಷಿಗಳಂತಹ ದಿವ್ಯ ತೇಜಸ್ವಿಗಳ ಪೂರ್ಣಾನುಗ್ರಹವೂ ಇತ್ತು. ಕುಶಲವರು ಗೆದ್ದಿದ್ದಾರೆ ಅಂತ ಹೇಳಿ ಜ್ವಾಲೆಯ ಮಗ ಗೆಲ್ಲಬೇಕು ಅಂತ ಇಲ್ಲ. ಅದು ಸೀತೆಯ ಮಕ್ಕಳು. ಗಂಡ ಅಂತ ಹೇಳಿದ್ರೆ ನೆರಳನ್ನು ಕಂಡು ನಮಸ್ಕರಿಸುವವಳು ಸೀತೆ. ಅಲ್ಲ, ಇದು ಗಂಡ ಅಂತ ಹೇಳಿದ್ರೆ ಗುಂಡು ಕಲ್ಲು ದೇವಸ್ಥಾನದ ಅಂಗಳದಲ್ಲಿರುವುದು ಅಂತ ಹೇಳುವುದು. ಅಲ್ಲ, ಈ ಗಂಡಸೆ ಅವರ ಹಣ್ಣುಕಾಯಿಯ ಕತ್ತಿ, ಅದು ದೇವಸ್ಥಾನದಲ್ಲಿ ಪೂಜಿಸುವ ವಿಗ್ರಹ. ಅದು ಹೆತ್ತದಕ್ಕೂ ಇದು ಹೆತ್ತದಕ್ಕೊಂದು. ಅಯ್ಯೋ ದೇವರೇ. ಅಲ್ಲ, ಈ ಗಂಡಸ ಅವರ ಮರ್ಯಾದೆ ಅವರೇ ತೆಕ್ಕೊಳ್ಳುವುದಲ್ವ? ಅವರ ಮುಖಕ್ಕೆ ಅವರು ಮುಖ ತರಿಸಿಕೊಳ್ಳುವುದಲ್ವ? ಯೋಚನೆ ಮಾಡು ಮಗ. ಈಗ ಇವರು ಹೇಳಿದ್ದನ್ನೇ ನಾವು ಯೋಚನೆ ಮಾಡುವ. ಸೀತೆ ಹೆತ್ತ ಮಕ್ಕಳದ್ದು ಚುಚ್ಚುತ್ತಾರಲ್ಲ, ಅದಕ್ಕಿಂತಲೂ ಪ್ರಭು ಶ್ರೀರಾಮಚಂದ್ರನ ವಜ್ರವೀರ್ಯ ಸಂಭೂತರು ನಾವು ಹಾಗೆ ಹೇಳಿಕೊಳ್ಳು. ಅದಕ್ಕಿಂತ ಅದು ಅವರ ಹೇಳಿದ್ರು. ರಾಮ ಗರ್ಭಸ್ಥ ಶಿಶುವಿಗೆ ಅಷ್ಟು ಉಪದೇಶ ಮಾಡಿದ್ದಾನೆ. ನಾನು ಗರ್ಭಿಣಿ ಇರುವಾಗ ನಿನ್ನಪ್ಪ ಎಷ್ಟು ಮಾತಾಡಿದ್ದಾರೆ ಕೇಳು.
ಒಂದು ದಿವಸ ಆದ್ರೂ ಒಂದು ಒಳ್ಳೆ ಕಥೆ ಹೇಳಿದ್ದಾರಾ? ಯಾಕೆ ಹೇಳಿದೆ ನಾನು ಸುಮ್ಮನೆ ಕೂತ್ಕೊಂಡು ಕಥೆ ಹೇಳಿದ್ದಾರಾ? ಒಂದು ದಿವಸ ಆದ್ರೂ ನನ್ನ ಮಾತನ್ನು ಕೇಳಲಿಕ್ಕೆ ಅವಳು ಇಚ್ಛೆ ಪಟ್ಟಿದ್ದಾಳ? ಇಚ್ಛೆ ಪಟ್ಟು ಅವಳು ಬೇಡದ್ದನ್ನೇ ಕೇಳಿದ್ದು ಬಿಟ್ರೆ ಬೇಕಾದದ್ದನ್ನು ಯಾವುದನ್ನೂ ಕೇಳಿಲ್ಲ. ಒಂದು ದಿವಸ ಒಂದು ಯುದ್ಧದ ಕಥೆಯನ್ನೆಲ್ಲ ಹೇಳಿದ್ದಿಲ್ಲ ಮಗ. ಬಿಡು ಆ ಕಥೆ ಬೇಡ, ಹಾಗಾದ್ರೆ ಬೇಡ. ಆ ಕಾಲದ ಕಥೆಯನ್ನು ಬಿಡು. ನಿನ್ನನ್ನು ಗರ್ಭವತಿಯಾಗಿರುವಾಗ 3-4 ತಿಂಗಳು ವಾಂತಿ ಮಾಡುವುದೇ ಆಯ್ತು ಅವಳಿಗೆ. 6 ತಿಂಗಳಿಂದ 9 ತಿಂಗಳವರೆಗೆ ಹಾಸಿಗೆಯಲ್ಲಿ ಏಳಲಿಕ್ಕೆ ಆಗುದಿಲ್ಲ ಅವಳಿಗೆ. ಅವಳು ಹೊಸ್ತು ಹೆತ್ತ ಹಾಗೆ. ಮತ್ತೆ ಹೊಸತೆ ಇರದೆ ಮತ್ತೆಂತದ್ದು ಹೊಸತೆ ಇರದೆ. ಅದು ಗಂಡಸರಿಗೆಲ್ಲ ಹೆತ್ತು ಗೊತ್ತಾಗಬೇಕು, ಆಗ ಅಂದಾಜು ಆಗುತ್ತದೆ ಹೆರುವುದು ಎಷ್ಟು ಕಷ್ಟ ಅಂತ ಹೇಳಿ. ಅದು ಒಂದು ಜಾತಿಯಲ್ಲಿ ಗಂಡು ಹೆರ್ತದೆ. ಎಂತದ್ದು ಹೆರುವುದು? ಕೇಸರಗತ್ತೆ ಗಂಡು ಹೆರ್ತದೆ. ಹೆರ್ತದೆ ಆಮೇಲೆ ಸಾಯ್ತದೆ ಅಷ್ಟೇ. ಅದು ಉಂಟು ಮಗು. ಬೇಡ, ಈ ಕಾಲದ ಕೃಷ್ಣ ಬಲರಾಮರ ಕಥೆಯನ್ನೇ ನಾವು ಪಡೆದುಕೊಳ್ಳುವ. ಹೌದಾ? ಮಾಗದ ಅಕ್ಷೋಹಿಣಿ ಸಂಖ್ಯೆ ಸೈನ್ಯ ಕೂಡಿಕೊಂಡು ಆ ಮಧುರೆಯ ಮೇಲೆ ದಂಡೆತ್ತಿಕೊಂಡು ಬಂದ. ಏನು ಮಗ, ಆ ಯಾದವ ಹುಡುಗರಾದಂತಹ ರಾಮಕೃಷ್ಣರಲ್ಲಿ ಸೈನ್ಯ ಸಂಗ್ರಹ ಇತ್ತೆ ಹೇಳು? ಇಲ್ಲವಲ್ಲ. ಆ 2 ಹುಡುಗರೇ ಮಾಗದನ ಸೈನ್ಯವನ್ನು ಅಕ್ಷೋಹಿಣಿ ಸಂಖ್ಯೆಯಲ್ಲಿ ನಿರ್ನಾಮ ಮಾಡಿದ್ದಾರಂತೆ. ಮತ್ತೆ ಹುಡುಗನಾದ ನಿನಗಾಗದೆ ಏನು? ಯಾಕೆ ನಿರ್ನಾಮ ಮಾಡಿದ್ರು ಕೇಳು. ಹೌದು ಅಂತ ಹೇಳ್ಬೇಡ. ಮಾಗದನೊಬ್ಬ ಕೆಟ್ಟವ, ಅವ ದುರ್ಬುದ್ಧಿ, ಅವ ದೈವ ಕೈ ಬಿಟ್ಟವ. ಹಾಗಾಗಿ ಕೃಷ್ಣ ಬಾಲರಾಮರಿಗೆ ಕೊಲ್ಲುವುದಕ್ಕಾಯಿತು. ಧರ್ಮರಾಯನ ಮನೆಯಂಗಳದಲ್ಲಿ ಕೃಷ್ಣ ಬಡಿಸಿದ ಎಂಜಲೆಲೆಯನ್ನು ತೆಗೆಯುತ್ತಾನೆ ಮಗ. ಅಂತಹ ಧರ್ಮ ಬುದ್ಧಿಯುಳ್ಳವ ಧರ್ಮರಾಯ. ಅದೇ ಕೃಷ್ಣ ಹೇಳಿದ್ದಾನೆ, ಸ್ವಧರ್ಮೇ ನಿಧನಶ್ರೇಯ ಎನ್ನುವ ಹಾಗೆ. ಇದೇ ಅರ್ಜುನನಿಗೆ ಮಹಾಭಾರತದ ರಣಕ್ಷೇತ್ರದಲ್ಲಿ ಚಳಿ ಜ್ವರ ಬಂದಿದೆ. ನಾ ಯುದ್ಧ ಮಾಡುವುದಿಲ್ಲ ಕೃಷ್ಣ ಅಂತ ಹೇಳಿದಾಗ ಕೃಷ್ಣ ಗೀತೋಪದೇಶ ಮಾಡುವ ಅಂತ ಹೇಳಿದ್ದಾನೆ. ಯಾವನೇ ಆಗಿರಲಿ ಅವನ ಕರ್ತವ್ಯದಲ್ಲಿ ಹಿಮ್ಮುಖವಾಗಕೂಡದು. ಕರ್ತವ್ಯಂ ಕುರು ಎನ್ನುವ ಹಾಗೆ ಹೇಳಿದ ಕೃಷ್ಣ ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ, ಲೋಕಕ್ಕೆ ಹೇಳಿದ್ದು. ಕ್ಷತ್ರಿಯರ ಅಂತ ನಾವು ನಮ್ಮ ಸ್ವಧರ್ಮದಲ್ಲಿ ಆಚರಣೆಯಲ್ಲಿ ಮುಂದಾದ್ರೆ ತಪ್ಪೆಂತದ್ದು ಕೇಳು ಮಗನೇ. ಕೇಳು. ಧರ್ಮ ಅಂತ ಹೇಳಿ ಎಲ್ಲವನ್ನೂ ಒಂದೇ ಲೆಕ್ಕ ತಕ್ಕಡಿಯಲ್ಲಿ ಹಾಕುವುದಲ್ಲ. ಅಲ್ಲಿ ಕೌರವರು ದುಷ್ಟರಾದಂತಹ ಕೌರವರು ನಿಮ್ಮ ಭೂಮಿಯನ್ನು ಕೊಡುವುದಿಲ್ಲ ಅಂತಾದ್ರೆ ನಿಮ್ಮ ಧರ್ಮದ ಮುಖದ ಮೂಲಕವಾಗಿ ನೀವು ಸ್ವಾಧೀನೀಕರಿಸುವುದಕ್ಕೆ ರಣಸನ್ನದ್ಧರಾಗಬೇಕು ಅಂತ ಕೃಷ್ಣ ಗೀತೋಪದೇಶ ಮಾಡಿದ. ಒಳ್ಳೆಯವರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಉಪದೇಶ ಆಯಿತು ಮಗ. ನಾನೀಗ ಹೇಳುತ್ತಾ ಇರುವುದು ಗೀತೋಪದೇಶದ ಒಂದು ವಾಕ್ಯವೇ. ಪರಬಲವನ್ನು ಅರ್ಥ ಮಾಡಿಕೊಂಡು ಸ್ವಬಲವನ್ನು ತಿಳಿದು ಶ್ರೇಷ್ಠರು, ಜ್ಯೇಷ್ಠರು, ವೈದಿಕರು, ವೈಮಾನಿಕರು ಆಗಿರುವಂತಹ ಅವರಿಗೆ ನಾವು ಕಪ್ಪವನ್ನು ಕೊಟ್ಟು ಮನ್ನಿಸಿದಲ್ಲಿ ನಮಗೆ ಸುಕ್ಷೇಮಕರವಪ್ಪುದು. ಭಕ್ತಿಯಿಂದ ತಲೆಬಾಗುವುದಕ್ಕೆ ನಾವು ದ್ವಿಜರಲ್ಲ, ನಾವು ಕ್ಷತ್ರಿಯರಿದ್ದೇವೆ. ಶಕ್ತಿಯ ಮುಖೇನವಾಗಿ ಬೇಕಾದನ್ನು ಸಂಪಾದಿಸುವುದಕ್ಕಾಗುತ್ತದೆ. ಯುದ್ಧವಲ್ಲದೆ ಹಿಮ್ಮುಖವಾಗುವಂಥದ್ದು ಕ್ಷತ್ರಿಯತ್ವದ ಭೂಷಣ ಅಲ್ಲ. ಯುದ್ಧವೇ. ಯಾಕೆ ಗೊತ್ತಾ? 2 ವಿಷಯಕ್ಕೆ ಬೇಕಾಗಿ. ಒಂದು ತುರಗವನ್ನು ಕಟ್ಟಿದ ಕಾರಣ, ಮತ್ತೊಂದು ಯುದ್ಧಕ್ಕೆ ಹೋಗುವ ಕಾರಣ. ನಿಮ್ಮಿಬ್ಬರಿಂದ ಇಷ್ಟೆಲ್ಲ ವಿಷಯ ಗೊತ್ತಾಯಿತು. ಅಮ್ಮ, ಅಪ್ಪನಿಗೆ ಹೇಳಿದ್ರು ಕೂಡ ಒಪ್ಪಿಗೆ ಸಿಗುವುದಿಲ್ಲ. ನೀವು ಇಷ್ಟ ಹೇಳಿದ ಮೇಲೆ ದೂರಕ್ಕೆ ಬಂದವ ಯಾರೇ ಆಗಲಿ, ಎಂತಹ ಪರಾಕ್ರಮಿಯಾಗಲಿ, ಅವನೊಂದಿಗೆ ಹೋರಾಟ ಮಾಡಬೇಕಾದ್ದು ಪ್ರತಿಯೊಬ್ಬ ಕ್ಷತ್ರಿಯ ವೀರನ ಕರ್ತವ್ಯವೇ ಸರಿ. ಹೊಟ್ಟೆಲಿ ಹುಟ್ಟಿದಕ್ಕೆ ಸಾರ್ಥಕ ಆಯ್ತು. ಮತ್ತೆ ರಣಕ್ಷೇತ್ರಕ್ಕೆ ಹೋಗುವ ವೀರ ಯೋಧನಿಗೆ ದೇಹದ ರಕ್ಷಣೆಗೆ ಕವಚ ಮುಖ್ಯ. ಆದ್ರೆ ಹೆತ್ತಪ್ಪೆಯ ಆಶೀರ್ವಾದ ಉಂಟು, ಅದಕ್ಕಿಂತ ದೊಡ್ಡದಾದುದು ಯಾವುದಿಲ್ಲ. ಯುದ್ಧಕ್ಕೆ ಹೋಗುದೇ. ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲುಂಟು ಮಗು. ನಿನಗದು ಬೇಕಾದುದೇ ಹೌದು. ಯಾಕಾಗಿ ನೀ ಸಣ್ಣವನಿರುವಾಗ ಅಲ್ಲಿ ಟಗರು ಕಾಳಗ, ಕುಕ್ಕುಟ ಕಾಳಗ ತೋರಿಸ್ತಾ ಇದ್ದೆ, ಸುಮ್ಮನೆ ಹೊತ್ತು ಕಳೆಯುವುದಕ್ಕೆ. ಹಾಗಾದ್ರೆ ಇವರನ್ನು ಕೋಳಿಕಟ್ಟಕ್ಕೆ ಕಳಿಸುವುದು ನಿನ್ನಪ್ಪ ಅಂತದ್ದೇ ಯೋಚನೆ ಮಾಡುವುದು. ಏನಪ್ಪ ಕುಕ್ಕುಟ ಕಾಳಗದಲ್ಲಿ ಗಮನಿಸಬೇಕಾದದೆಂತದ್ದು? ಏನಪ್ಪ ನಿಮ್ಮ ಮಗ? ಅದಲ್ಲ, ಕೇಳು. ನಾನು ಯಾಕೆ ಹೇಳಿದೆ ಕುಕ್ಕುಟ ಕಾಳಗ? ಯೋಚನೆ ಮಾಡು. ಸುಮ್ಮನೆ ಹೇಳುವುದಲ್ಲ, ಅಥವಾ ಅಲ್ಲಿ ಹೋಗಿ ಸುಮ್ಮನೆ ಯಾವ್ದು ಹಣ ಖರ್ಚು ಮಾಡಿಕೊಂಡು ಇದ್ದದನ್ನು ಬರೆದು ಮಾಡಿಕೊಂಡು ಬರುವುದು ಅಲ್ಲ. ಅದಲ್ಲ ಮಗು.
ಒಬ್ಬ ಮನುಷ್ಯನಾದರೂ ತಲೆ ಕಡಿದ್ರೆ ಮತ್ತೆ ಅವ ಒಂದಿಷ್ಟು ಹೊರಲಾಟ ಇಲ್ಲ, ಬಿದ್ದು ಸತ್ತು ಹೋಗುತ್ತಾನೆ. ಆದರೆ ಒಂದು ಕೋಳಿಯೇ ಇರಲಿ ಮಗು, ಇದಿರಾಳಿಯನ್ನು ಮಣಿಸುವುದಕ್ಕೋಸ್ಕರವಾಗಿ ತನ್ನ ದೇಹದಲ್ಲಿ ರಕ್ತ ಹರಿದು ಹೋಗುತ್ತಾ ಇದ್ರು ಕಾದಾಡುತ್ತಲೇ ಮಡಿಯುತ್ತದೆ. ಅದು ಕುಕ್ಕುಟದ ಕೆಚ್ಚು. ಇರುವೆಯ ಸಾಹಸವನ್ನು ನಿನ್ನಪ್ಪ ಹೋಗಿದ್ದಾರೆ ಬಹಳ ಸಲ, ಈಗಿಲ್ಲ. ಹೋಗುವ ಮಗನಿಗೆ ಕತೆ ಹೇಳುವುದು, ಸತ್ತವರು ಹೀಗೆ ಸತ್ತಿದ್ದಾರೆ ಮಗ, ನೀವು ಹಾಗೆ ಹೇಳಿದ್ದಲ್ಲ ಮಗ. ಮಾತ್ರವೇ ಅಲ್ಲ, ಒಂದು ಯೋಚನೆ ಮಾಡಿ, ಇರುವೆಯ ಸಾಹಸ ನೋಡು. ಸಣ್ಣ ಗಾತ್ರದ ಇರುವೆಯಾದರೂ ತನಗಿಂತಲೂ ಎಷ್ಟೋ ದೊಡ್ಡ ಗಾತ್ರದ ಆಹಾರವನ್ನು ಎಳೆದೆಳೆದು ಸಂಗ್ರಹಿಸುತ್ತದೆ ಅಂತ ಆದ್ರೆ ಅದರ ಸಾಹಸ ಎಷ್ಟೆನ್ನುವ ಹಾಗೆ ಆ ಸಾಹಸವನ್ನು ತಿಳಿದುಕೋ, ಆ ಕೆಚ್ಚನ್ನು ಗಮನಿಸು, ಯಾವ ಕಾಲಕ್ಕೂ ಹಿಂಜರಿಬೇಡ. ಆದ್ರೆ ಅಪ್ಪನಿಂದ ಆಶೀರ್ವಾದ ಪಡೆದುಕೋ. ಬೇಡ ಮಗ, ನಿನ್ನ ಅಮ್ಮನದ್ದೇ ಸಾಕು. ಇಲ್ಲ ಇಲ್ಲ ಇಲ್ಲ, ನನ್ನದನ್ನು ಒಟ್ಟಿಗೆ ಕೊಟ್ಟು ಬಿಡುದು. ಅಪ್ಪನ ಅಪ್ಪಣೆ ಬೇಕು. ಯಾಕೆ ಗೊತ್ತಾ? ಅಪ್ಪ ಅಂತ ಹೇಳದೇ ಇದ್ರೆ ಅಲ್ಲಿ ಆ ಕಡೆಯಿಂದ ಸೇನೆ ಅಂತ ಹೇಳ್ಕೊಂಡು ಹೊರಡುದಿಲ್ಲ. ಅಪ್ಪ ಹೇಳಬೇಕು. ಇಲ್ಲಿ ಅಪ್ಪ ಬೇಕಾದದ್ದು ಎಂತದಕ್ಕೆ? ಹೇಳಲಿಕ್ಕೆ ಮಾತ್ರ, ಬೇರೆ ಎಂತದಕ್ಕೆ ಅಪ್ಪ ಬೇಡ. ಹೌದೌದು. ಅಪ್ಪಯ್ಯ ಹೇಳಿ ಅಪ್ಪಯ್ಯ. ಪ್ರತಿಸ್ಪರ್ಧಿಯಾಗಿ ಬಂದವು ಕುಸುಮ ಸೋಲಕೋ ಪ್ರದ್ಯುಮ್ನ ಸುರಕ್ಕಾಗಿ ಬಂದೆಯೋ? ಖಂಡಿತವಾಗಿ ಇದು ನಿನಗೆ ಭೂಷಣವಲ್ಲ. ನೀನು ಆದಿತ್ತು ಯಾವುದಕ್ಕೆ? ಒಂದು ಗಂಡು ಹೆಣ್ಣಿಗೆ ಬಾಣ ಪ್ರಯೋಗ ಮಾಡ್ಲಿಕ್ಕೆ ಆದಿತ್ಯ ಹೊರತು ಯುದ್ಧಕ್ಕೆ ನೀನು ಜನವಲ್ಲ. ನಾನೇ ಹಿಂದೆ ಕಾಯ್ತಾ ಇದ್ದೆ ಯಾವಾಗ ಒಮ್ಮೆ ನೀನು ಯುದ್ಧಕ್ಕೆ ಬರ್ತೀಯ ಅಂತ. ಯಾಕೆ ಎಷ್ಟು ಹೊತ್ತಾಯ್ತು ಯುದ್ಧದ ಆಹ್ವಾನಕ್ಕೆ ನಾನು ಕಾಯ್ತಾ ಇದ್ದೆ. ಈ ಕಾಲದಲ್ಲಿ ಬಂದೆ ಅಲ್ಲ, ಮೆಚ್ಚಿದೆ ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ. ನಾವೇನು ನಮ್ಮ ಪರಾಕ್ರಮ ಏನೆಂದು ತಿಳಿದಿದ್ದರು ಕುದುರೆಯನ್ನು ಕಟ್ಟಿ ಹಾಕಿದ್ದೀಯ. ಏನು ವಿಶೇಷ? ಮತ್ತೊಂದು ವಿಚಾರ ಏನು ಹೇಳಿದೆ? ಗಂಡು ಹೆಣ್ಣನ್ನು ಬಾಣ ಪ್ರಯೋಗ ಮಾಡ್ಲಿಕ್ಕೆ ಆದಿತ್ತು, ಯುದ್ಧಕ್ಕೆಲ್ಲ ಆಗ್ಲಿಕ್ಕಿಲ್ಲ. ನಿನಗೆ ನನ್ನ ಬಗ್ಗೆ ಸ್ಪಷ್ಟವಾಗಿ ಏನು ತಿಳಿದಿಲ್ಲ ಎನ್ನುವುದು ಇದರಲ್ಲಿ ತಿಳಿಯುತ್ತಾ ಉಂಟು. ತಿಳಿಯದ ವಿಷಯ ಯಾವುದು? ಯಾಕೆಂದರೆ ಶಬರಾಸುರ ಎನ್ನುವಂತಹ ದೈತ್ಯ ರಕ್ಕಸನನ್ನು ಕೊಂದವ ನಾನು. ಶಂಬರಾಸುರ ಎನ್ನುವಂತಹ ಅಷ್ಟು ಮಾತ್ರವಲ್ಲ, ಹೆಣ್ಣು ಗಂಡನ್ನು ಬಾಣ ಬಿಟ್ಟು ಒಂದು ಮಾಡುವುದಕ್ಕೂ ಸಾಧ್ಯ ಉಂಟು. ಅವನಿಗೆ ವರ ಇದ್ದದ್ದೇ ಹಾಗೆ, ಹಾಗಾಗಿ ನನಗೂ ಯಾವ ವರ ಇಲ್ಲ. ಬಂದಂತಹ ನಿನ್ನನ್ನು ಓಡಿಸುವ
ಕಟ್ಟುವುದಕ್ಕೆ ಮುಂದಾಗಿದ್ದೀಯ. ಬಂದವ ಸಾಮಾನ್ಯನೆಂಬುದಾಗಿ ಭಾವಿಸಬೇಡ. ಬಂದವ ವೃಷಕೇತು ಮಾಡಿದ್ದು ತಪ್ಪಾಯಿತೆಂದು ಕಾಳಿಗೆರಗು. ವೃಷಕೇತು ಬಂದವ ಮಾನ ಮರ್ಯಾದೆ ಇಲ್ಲದವ. ಏನಾಯ್ತು? ನಿನ್ನ ಮುಖಕ್ಕೆ ತಂದೆಯನ್ನು ಕೊಂದವನ ಜೊತೆ ಹಗೆಯನ್ನು ಸಾಗಿಸುವುದನ್ನು ಬಿಟ್ಟು ಅವನ ಪಕ್ಷವನ್ನು ಬಯಸಿ ಬಂದೀಯ. ಸೊಂಟಕ್ಕೆ ಮುರಿತೇನೆ. ತಿಳಿದೋ ತಿಳಿಯದೆಯೋ ನಿನ್ನಿಂದ ತಪ್ಪಾಗಿದೆ. ತಪ್ಪನ್ನು ಮನ್ನಿಸುತ್ತೇವೆ. ಕುದುರೆಯನ್ನು ಬಿಟ್ಟು ತಪ್ಪಾಯ್ತೆಂದು ಕಾಲಿಗೆ ಬಿಟ್ಟು ಇಲ್ಲದೆ ನಿನ್ನ ಕರವನ್ನೇ ಕಡಿತೇವೆ. ಈ ರೀತಿಯಾಗಿ ದೌಷ್ಟಾವಲ್ಯ ಬೆರೆಯುತ್ತಾ ಇದ್ದೀಯ. ಸಾಮದಿಂದ ಹೇಳುತ್ತಾ ಇದ್ದೇನೆ, ಬಂಧಿಸಿದ ತುರಗವನ್ನು ಬಿಟ್ಟು ಶರಣಾಗಿ ಕಪ್ಪವನ್ನು ನೀಡು ಸಾಮಂತನಾಗು. ಇಲ್ಲ ನಮ್ಮವರನ್ನು ತರಿದು ಮೆರೀತಿ ಅಂತಾದ್ರೆ ಬಂದವ ಕೃತವರ್ಮ ಬಿಡುವ ಮಾತಾ ಇಲ್ಲವಾ? ಮೆಚ್ಚಿದೆ. ಯಾವುದಕ್ಕೆ? ನಮ್ಮವರ ಮುಂಭಾಗದಲ್ಲಿ ನಿನ್ನ ಪೌರುಷದ ಪ್ರದರ್ಶನ ಆಗಲಿ. ಬಹಳಷ್ಟು ಸಂತೃಪ್ತಿಯನ್ನು ತಂದಿತ್ತು. ಓಹೋ, ಇನ್ನು ಮುಂದಿನ ತಲೆಮಾರಿಗೆ ಉಳಿಯಬೇಕಾದ ಹುಡುಗ ನೀನು. ಕಟ್ಟಿದ್ದು ಧರ್ಮರಾಯನ ಅಶ್ವ, ಗೊತ್ತು. ಬಂದವ ನರ ಅರ್ಜುನ, ತಿಳಿದೆ. ಮಗು ಏನು? ಎಲೆ ಉದುರ್ತದೆ, ಮರ ಅಷ್ಟು ಬೇಗ ಬೀಳುವುದಿಲ್ಲ ಮಗು. ಬಿದ್ದದ್ದೆಲ್ಲ ಎಲೆಗಳು. ಈಗ ಬಂದವನಿಗೆ ಅಮರಾಧಿಪನ ಸುತ್ತ ಅರ್ಜುನ ಅಂತ ಹೆಸರು. ಅವಸರ ಮಾಡಬೇಡ, ಹುಡುಗು ಬುದ್ಧಿ ಎಡವಿ ಬಿದ್ದಿ ಅಂತ ಆಗ್ತದೆ. ನಿನ್ನ ಪ್ರಾಯದಲ್ಲಿ ಅದೆಷ್ಟೋ ಸಾಧನೆ ಮಾಡಿದವ ನಾನು. ನಿನ್ನ ಊರು ಕಾಣ್ತದಲ್ವ? ಮತ್ತೆ ಇದ ನಮ್ಮ ಊರಿಗೆ ಬಂದು ನಿನ್ನದು ಒಳ್ಳೇದು. ನಿನ್ನ ಊರಿನಲ್ಲಿ ನೀನೇ ಮೇಲೆ ಒಂದು 4 ವರ್ಷದ ನಂತರ ಅದರ ಉತ್ಸವದಲ್ಲಿ ಸನ್ಮಾನಕ್ಕೆ ಉಳಿ. ಏನು ಸಂಶಯ ಉಂಟು? ಅಲ್ಲ, ನಿನಗೆ ಆಗ್ತದೆ. ಅಲ್ಲ, ಅಲ್ಲಿಯವರೆಗೆ ಉಳಿಬೇಕಲ್ಲ. ಉಳಿತೇನೆ. ಕಟ್ಟಿದ ಅಶ್ವವನ್ನು ಬಿಟ್ಟು ಬಿಡು ಮಗು. ಏನೋ
ಧನುರ್ಧರ ಧನಂಜಯ ಆ, ಕಿರೀಟಿ ಇದ್ದ ಹೆಸರೆಲ್ಲ ನಿನಗೆ ಉಂಟು. ಅದು ಉಂಟು ಅಂತ ಹೇಳಿದ್ರೆ ನಾನೇ ಇಟ್ಟುಕೊಂಡದ್ದಲ್ಲ, ಆಗ್ಲಿ ನನಗೆ ಬಂದದ್ದು. ನೀನು ಮಾಡಿದ ಸಾಹಸದಿಂದಲಾಗಿ ಇಷ್ಟೆಲ್ಲ ಹೆಸರನ್ನು ಗಳಿಸಿದ್ದೀಯ. ಅಯ್ಯ, ಓ ದೂರ ಮಾಡುವುದಕ್ಕಾಗಿ ಬಂದವ ನೀನು. ಹೌದು. ನೀತಿಯ ಮಾತುಗಳನ್ನಾಡಿದೆ. ಅಯ್ಯ, ಓ ದುರಕ್ಕೆ ನೀನು ಇಕೋ ನಿನ್ನ ಬಗ್ಗೆ ಎಲ್ಲ ಅಪ್ಪ ಹೇಳಿದ್ದಾರೆ. ನೀನು ಹಾಗೆ ಮಾಡಿದ್ದಿ, ಹೀಗೆ ಮಾಡಿದ್ದಿ, ಅದು ಇದು ಮತ್ತೊಂದು ಎಲ್ಲ ಆಗ್ಲಿ, ಅದು ನಿನ್ನ ಸಾಮರ್ಥ್ಯ, ಮೆಚ್ಚಬೇಕಾಗುತ್ತದೆ. ಹಾಗಾಗಿ ಇಕೋ ನಮ್ಮಲ್ಲಿ ಕೂಡ ಪರಾಕ್ರಮ ಇದೆ, ವಿಕ್ರಮ ಇದೆ. ಕ್ಷತ್ರಿಯ ವೀರನು ನಾವು ಎನ್ನುವುದನ್ನು ತೋರಿಸುವ ಉದ್ದೇಶದಿಂದ ತುರಗವನ್ನು ಕಟ್ಟಿದ್ದೇವೆ. 3 ಲೋಕದ ಗಂಡ ಎನ್ನುವಂತಹ ಆ ಧೈರ್ಯ ನಿನಗಿದ್ರೆ ನೋಡ, ತುರಗ ಬಿಡಿಸೋ. ಕಟ್ಟಿಕೊಂಡವರು 1000 ಮಂದಿ ಇರಬಹುದು. ಕಿರೀಟಿ ನಾನೊಬ್ಬನೇ. ಗೊತ್ತು, ಕಲಿ ಕಿರೀಟಿ. ನಿನ್ನ ಪ್ರಾಯದಲ್ಲಿ ಪಾರ್ಥಯೇವ ಧನುರ್ಧರ ಈ ಬಿರುದನ್ನು ತಲೆಯಲ್ಲಿ ಧರಿಸಿಕೊಂಡ ಅಪ್ರತಿಮ ವಿಕ್ರಮಿ ನಾನು. ಅದು ಪರೀಕ್ಷೆಯ ಸಮಯದಲ್ಲಿ ಅಲ್ಲ. ಹೌದು, ಅದು ತಿಳಿದಿದ್ದೇನೆ. ನೀನೆಂತದ್ದು ಮಾಡಿದ್ದಿ? ಕತೆ ಹೇಳಿದ್ದಿ. ಅದೇ ನೀನು ನಿನ್ನ ಪ್ರಾಯಕ್ಕಿಂತ ಮೊದಲೇ ಮಾಡಿದ್ದೇವೆ ಅಂತ. ನೀನು ಮಾಡಿದ್ದನ್ನು ನಾನು ಮಾಡಲಿಲ್ಲ, ನಾನು ಬೇರೆ. ಯಾವುದನ್ನೊಂದು ಎರಡು ಯಾವುದಂತ ಬೇಡ, ಯಾವುದಂತ ಇರ್ಲಿಕ್ಕೆ ಬೇಡ. ನಮ್ಮದು ಇರ್ಲಿಕ್ಕೆ ನಿನಗೆ ಪುಸ್ತಕದ ಹಾಗೆ ಸಿಗುತ್ತದೆ. ನಿನ್ನಲ್ಲಿ ಹೇಳುವಂತ ಅಗತ್ಯ ಇಲ್ಲ. ಅದು ಅಲ್ಲ ಅಗತ್ಯ ಅರ್ಥ ಆಗುದಿಲ್ಲ. ಅಲ್ಲ, ಅದು ಹಾಗೆ ನಿನಗೆ ಕಾಣ್ತದೆ. ನಿನಗೆ ಹೇಳಲಿಕ್ಕೆ ಅಗತ್ಯ ಇಲ್ಲ, ನಿನಗೆ ನೀನು ಅಗತ್ಯ ಇಲ್ಲ ಅಂತ ಕಂಡಿದ್ದೆ. ಯಾಕೆ ಅಗತ್ಯ ಇದ್ದೇ ಮಾಡಿದ್ದು ನಾನು. ತಪ್ಪು ನಿನ್ನದಲ್ಲ ಮಗು, ತಪ್ಪು ನಿನ್ನದಲ್ಲ. ಮನೆಯಲ್ಲಿ ತಂದೆ ತಾಯಿ ಸರಿ ಹೊಡೆದು ಬುದ್ಧಿ ಹೇಳದೇ ಇದ್ರೆ ಮತ್ತೆ ಊರಿನವರೇ ಹೊಡೆಯುವುದು. ತಂದೆ ತಾಯಿ ಒಳಗೆ ಇಟ್ಟುಕೊಳ್ಬೇಕಿತ್ತು ಅವರು. ತಂದೆ ತಾಯಿಯ ವಿಷಯಕ್ಕೆ ಬರಬೇಡ. ಏನು ಬರದೆ? ನಿನ್ನ ತಂದೆಗಿಂತ ಕಡಿಮೆ ಪ್ರಾಯ ಅಲ್ಲ. ತಂದೆಯ ವಿಷಯ ಬಿಡು, ನಿಂಗೆ ಅಮ್ಮನ ವಿಷಯ ಗೊತ್ತಿಲ್ಲ ನಿನ್ಗೆ. ಹೌದಾ? ಅದು ಅಮ್ಮನ ವಿಷಯ ಗೊತ್ತಿಲ್ಲ ಅಂತ ನಿನಗಾಗುದು ಯಾಕೆ ಗೊತ್ತುಂಟಾ? ಬಹುಶಃ ನಿನ್ನ ಅಪ್ಪ ಬಹಳ ದುರ್ಬಲ ಇರಬೇಕು. ನಾವು ನಾಲ್ಕನ್ನೆಲ್ಲ ಸುಧಾರಿಸಿದವರು. ಏನು ನಮ್ಮಲ್ಲಿ ಹೇಳಬೇಡ ನೀನು. ಅಪ್ಪ ದುರ್ಬಲ, ಅಮ್ಮ ದುರ್ಬಲ, ಅದೆಲ್ಲ ನಮ್ಮಲ್ಲಿ ಉಂಟಲ್ವಾ? 4 ಸುಧಾರಿಸಿದ್ರು ಇಲ್ಲಿಯವರೆಗೆ ನಾವು ಗಂಡನಿಗೆ ಹೆಂಡತಿಯಾಗಿ ಅವರು ಉಳಿದದ್ದೇ ಹೊರತು ಉಂಟಾ ಇಲ್ವಾ ಅಂತ ಯುದ್ಧದಲ್ಲಿ ತೋರಿಸ್ತಾರೆ. ಯಾರು? ಅಪ್ಪ. ಅದು ಬಿಡು. ಅಪ್ಪನಿಗೆ ನಾಳೆ ನನಗೆ ಬಂದ ದುರ್ಗತಿ ಬರಕೂಡದು. ನನ್ನ ಮಗನನ್ನು ಕಳೆದುಕೊಂಡು ಪುತ್ರ ಶೋಕದ ನೋವು ಏನು ಅಂತ ಅನುಭವಿಸಿದ ಕಾರಣ ನನಗೆ ಬಂದ ನೋವು ಹಗೆವನಾದರೂ ನಿನ್ನಪ್ಪನಿಗೆ ಬರಕೂಡದು. ಅಂಥ ಕಾರಣಕ್ಕೆ ಬೇಕಾಗಿ ನಿನ್ನಲ್ಲಿ 4 ಮಾತಾಡಿದ್ದೆ ಹೊರತು ನಿನಗೆಲ್ಲ ನಾನು ಬಿಡುವ ಮಾತೇ ಇಲ್ಲ. ಮತ್ತೆಂತದ್ದು ಮಾಡಿ? ಏನಾದ್ರೂ 4 ಕೊಟ್ಟೇ ಸಿದ್ಧ. ನಿನಗೆ ಬರುವ ವರ್ಷ ಸನ್ಮಾನ ಮಾಡಿದ್ರು ಮರಣೋತ್ತರ ಸನ್ಮಾನವೇ ಮಾಡಬೇಕು. ನಮಗೆ ಯುದ್ಧಕ್ಕೆ ತೊಡಗಿದ ಮೇಲೆ ಉಳಿಸಲಿಕ್ಕೆ ಆಗ್ತದ? ಏನು ಮಾಡುವ ವಿಧಿ?